ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ನಾನು ಇವತ್ತು ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ಸೈನ್ಸ್ ಫಿಲಮನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ಸರ್ ಇದೇನು ಸರ್ ಸೈನ್ಸ್ ಫಿಲಮ್? ನೋಡಿ, ಈ ಕಾರ್ಬನ್ ಅಂತಕ್ಕಂಥ ಒಂದು ಎಲಿಮೆಂಟ್ ಇದೆ. ಈ ಕಾರ್ಬನ್ ಅಂತಕ್ಕಂಥ ಎಲಿಮೆಂಟ್ ಮೇಲೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಒಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಈ ಕಾರ್ಬನ್ ಅಂತಕ್ಕಂಥ ಧಾತುವಿನ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆಗೆ ಪರಿಕಲ್ಪನೆಗಳನ್ನು ಕೊಡೋದ್ರ ಮೂಲಕ ಒಂದು ಥಿಯೇಟ್ರಲ್ಲಿ ಫಿಲ್ಮನ್ನು ಹೇಗೆ ತೋರಿಸ್ತಾರೋ ಹಾಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ಸಾಧನಾ ಅಕಾಡೆಮಿ ಯಾಕೆ ಇದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂದರೆ, ಹಳ್ಳಿಗಳಲ್ಲೂ ಕೂಡ ಏನು ಈ ಡಿಗ್ರಿಯನ್ನು ಮುಗಿಸ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ. ಸ್ನೇಹಿತರೆ, ಅವರೆಲ್ಲರೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಆಫ್ಲೈನ್ ಕ್ಲಾಸಿಗೆ ಹೋಗೋಕ್ಕೆ ಆಗುತ್ತೋ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಗೆದ್ದುಬಿಟ್ಟು ಒಂದು ಸರ್ಕಾರಿ ಹುದ್ದೆಯನ್ನು ತಗೊಂಡು ನೆಕ್ಸ್ಟ್ ಒಂದು ಸುಂದರವಾಗಿರ್ತಕ್ಕಂಥ ಲೈಫನ್ನು ಕಟ್ಕೊಳ್ಳಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕನಸಿನೊಂದಿಗೆ ಸಾಧನಾ ಅಕಾಡೆಮಿ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ. ಒಂದ್ಸತಿ ಈ ವಿಡಿಯೋನ ನೋಡಿ, ಮತ್ತಿಬ್ಬರನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಸಬ್ಸ್ಕ್ರೈಬಿಂದ ನಮಗೆ ಮೋಟಿವೇಶನ್ಸ್ ಆಗುತ್ತೆ. ಮೋಟಿವೇಶನ್ಸ್ ಆಯಿತು ಅಂದರೆ ಸೊ ಕಂಪ್ಲೀಟ್ ಕಾನ್ಸೆಪ್ಟ್ಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀವಿ. ಸ್ನೇಹಿತರೆ ನೋಡಿ, ಇವತ್ತು ನಾನು ನಿಮ್ಮ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಕ್ಕಂಥ ಒಂದು ಎಲಿಮೆಂಟ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಕಾರ್ಬನ್. ಹಾಗೆ ಸರ್, ಇದು ಕಾರ್ಬನ್ ಅನ್ನೋದು ನಾವು ನೋಡಿದ್ದೀವಾ? ಈ ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಆ ಎಲಿಮೆಂಟ್ ಅಂದರೆ ಆ ಸೈನ್ಸನ್ನು ಕಲಿತಾರೆ, ಬಟ್ ಅದನ್ನು ನೋಡ್ತಾ ಬರಲ್ಲ ಅವರು. ನಾವು ನೋಡಿದ್ದೀವಿ ಕಾರ್ಬನ್. ನಾನು ಈ ಮೇಷ ಆಗೋ ಮುಂಚೆ ಮನೆಯಲ್ಲೇ ಕಾರ್ಬನ್ ನೋಡಿದ್ದೀನಿ. ಹೇಗೆ, ಈ ಅಮ್ಮ ಹಂಚಿನ ಮೇಲೆ ರೊಟ್ಟಿಯನ್ನು ಸುಡ್ತಿರ್ತಾರೆ. ಸ್ವಲ್ಪ ಆ ರೊಟ್ಟಿಯನ್ನು ತೆಗಿಲಿಕ್ಕೆ ಲೇಟ್ ಆದರೆ ಸರ್ ಕೆಳಗಡೆ ಸೀದು ಹೋಗ್ಬಿಡುತ್ತೆ ಸರ್. ಆ ಕರ್ರಗೆ ಸೀದಿರ್ತಕ್ಕಂಥ ವಸ್ತು ಏನಿದೆ ದಟ್ ಈಸ್ ದ ಕಾರ್ಬನ್. ಸರ್, ಪೇಪರ್ ಉರಿದಾಗ ಕರ್ರಗೆ ಬೂದಿ ಉಳಿಯುತ್ತಲ್ಲ, ಅದು ಕಾರ್ಬನ್ನ ಸರ್? ಹೌದಪ್ಪ, ಅದು ಕೂಡ ಕಾರ್ಬನ್. ಹಾಗಾದರೆ ನಾವು ಕಾರ್ಬನನ್ನು ನೋಡಿದ್ದೀವಿ. ಹಾಗಾದರೆ ಈ ಕಾರ್ಬನ್ ಇದೆಯಲ್ವಾ, ಇದರ ಸಂಕೇತ ಸಿ. ಹಾಗಾದರೆ ಈ ಕಾರ್ಬನ್ ಅಂತಕ್ಕಂಥ ಎಲಿಮೆಂಟ್ ಯಾವ ಪದದಿಂದ ಬಂದಿದೆ ಅಂತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ. ಈ ಕಾರ್ಬನ್ ಅಂತಕ್ಕಂಥ ಧಾತು ನಮ್ಮ ಗ್ರೀಕ್ ಭಾಷೆಯ ಕಾರ್ಬೋ ಅಂತಕ್ಕಂಥ ಪದದಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ ಕಾರ್ಬೋ ಅಂದರೆ, ಇಂಗ್ಲೀಷಲ್ಲಿ ಕೋಲ್ ಅಂತ, ಕನ್ನಡದಲ್ಲಿ ಕಲ್ಲಿದ್ಲು ಅಂತ. ಸರ್, ಇದನ್ನೇನು ಸರ್ ಹೈಕ್ ಮಾಡಿ ಹೇಳ್ತಾ ಇದ್ದೀರಾ? ನೋಡಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಗಳು ಬಂದ್ಬಿಡುತ್ತೆ. ಕಾರ್ಬನ್ ಅಂತಕ್ಕಂತಹ ಧಾತು ಪ್ರಾರಂಭದಲ್ಲಿ ಮೂಲತಃ ಈ ಕೆಳಕಂಡ ಯಾವ ಕಾರ್ಬನ್ ಬಹುರೂಪದಿಂದ ಬಂದಿದೆ? ಆಪ್ಷನ್ ಎ ವಜ್ರ, ಆಪ್ಷನ್ ಬಿ ಕಲ್ಲಿದ್ದಲು, ಆಪ್ಷನ್ ಸಿ ಇದ್ದಿಲು, ಆಪ್ಷನ್ ಡಿ ಕೋಕ್ ಅಂತ ಕೊಟ್ಬಿಡ್ತಾನೆ. ನೀವು ಯಾವ ಬುಕ್ಕಲ್ಲೂ ಓದಿರಲ್ಲ, ಆದರೆ ಟಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲ್ಲೋದಂದರೆ ಏನು? ಯಾವತ್ತೂ ಬರದೇ ಇರತಕ್ಕಂತಹ ಒಂದು ಪ್ರಶ್ನೆಯನ್ನು ಯಾರು ಟಚ್ ಮಾಡ್ತಾನೋ ಅವನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲ್ತಾನೆ. ಹಾಗಾದರೆ ಅವನು ಗೆಲ್ಲಬೇಕಪ್ಪ ಅಂದರೆ ಆ ಪರಿಕಲ್ಪನೆಯನ್ನು ಕರೆಕ್ಟಾಗಿ ಕಲ್ತಿರಬೇಕಾಗತ್ತೆ ಸ್ನೇಹಿತರೆ. ಈ ಥರ ಪ್ರಶ್ನೆಗಳು ಬರ್ತಕ್ಕಂಥ ಸಂಭವ ಇರೋದರಿಂದ ನಾನು ಪ್ರಾರಂಭದಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾದರೆ ಕಾರ್ಬನ್, ಇದರ ಸಂಕೇತ ಸಿ, ಇದರ ಪರಮಾಣು ಸಂಖ್ಯೆ 6, ಪರಮಾಣು ರಾಶಿ ಸಂಖ್ಯೆ 12 ಸ್ನೇಹಿತರೆ. ಇದು ಒಂದು ಟೆಟ್ರಾವೇಲೆನ್ಸಿ ಧಾತು. ಹಾಗಾದರೆ ಈ ಕಾರ್ಬನ್ ಇದು ಒಂದು ಎಲಿಮೆಂಟ್, ಕಾರ್ಬನ್ ಇದು ಒಂದು ಧಾತು ಅಂತ ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ, ತತ್ವಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ರಾಬರ್ಟ್ ಬಾಯ್ಲ್. ಇವನು ಪ್ರಾರಂಭದಲ್ಲಿ ಕಾರ್ಬನ್ ಇದು ಒಂದು ಎಲಿಮೆಂಟ್, ಕಾರ್ಬನ್ ಇದು ಒಂದು ಧಾತು ಅಂತ ಹೇಳ್ತಾನೆ ಸ್ನೇಹಿತರೆ. ಅದರ ನಂತರ ಏನು ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಆಂಟೋನಿ ಡಿ ಲಾವೋಸಿಯರ್. ಸೊ ಸ್ನೇಹಿತರೆ, ಉಸಿರಾಟ ಇದು ಒಂದು ದಹನ ಕ್ರಿಯೆ, ತುಕ್ಕು ಹಿಡಿಯುವುದು ಇದೊಂದು ದಹನ ಕ್ರಿಯೆ, ಹೈಡ್ರೋಜನ್, ಆಕ್ಸಿಜನ್ ಇವುಗಳ ಸಂಕೇತವನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಆಂಟೋನಿ ಡಿ ಲಾವೋಸಿಯರ್. ಅಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ರಾಸಾಯನಶಾಸ್ತ್ರಕ್ಕೆ ಬೆನ್ನ ಎಲುಬಾಗಿರ್ತಕ್ಕಂಥ 2 ಸಿದ್ಧಾಂತಗಳನ್ನು ಕೂಡ ಕೊಡುಗೆಯಾಗಿ ಕೊಡ್ತಾನೆ ಸ್ನೇಹಿತರೆ. ಒಂದು ಲಾ ಆಫ್ ಕಾನ್ಸ್ಟೆಂಟ್ ಪ್ರಾಪರ್ಷನ್ ಅಂದರೆ ಸ್ಥಿರ ಅನುಪಾತಗಳ ನಿಯಮ, ನೆಕ್ಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈ 2 ನಿಯಮಗಳನ್ನು ಕೊಟ್ಟು ರಾಸಾಯನಶಾಸ್ತ್ರದ ವ್ಯಾಪ್ತಿಯನ್ನು ಹಿಗ್ಗಿಸಿ ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹನಾಗಿ ಯಾವ ವಿಜ್ಞಾನಿ ಹೋಗ್ತಾನೆ ಅಂತ ಕೇಳಿದ್ರೆ ಆಂಟೋನಿ ಡಿ ಲಾವೋಸಿಯರ್. ಸರ್, ಹಾಗಾದರೆ ಆಂಟೋನಿ ಡಿ ಲಾವೋಸಿಯರ್ ಇಲ್ಲಿ ಯಾಕೆ ಹಾಕ್ಕೊಂಡಿದ್ದೀರಾ ಸರ್? ಇವನು ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ. ಎಸ್, ಇವನು ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹನೂ ಹೌದು. ಮೊಟ್ಟ ಮೊದಲು ಕಾರ್ಬನನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಆಂಟೋನಿ ಡಿ ಲಾವೋಸಿಯರ್. ಇವನು ಕಾರ್ಬನನ್ನು ಕಂಡುಹಿಡಿದು ಮಿಲಿಯನ್ ಕಾರ್ಬನ್ಗಳು ಸೇರಿ ವಜ್ರ ಆಗಿದೆ ಎಂದು ಹೇಳಿದ ಮಹಾನ್ ವಿಜ್ಞಾನಿ ಆಂಟೋನಿ ಡಿ ಲಾವೋಸಿಯರ್. ಹಾಗಾದರೆ ಕಾರ್ಬನ್ಗಳಿಂದನೇ ವಜ್ರ ಆಗಿದೆ ಅಂತ
ಪ್ರಾರಂಭದಲ್ಲಿ ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಆಂಟೋನಿ ಡಿ ಲಾವೋಸಿಯರ್. ನೆಕ್ಸ್ಟ್ ಮತ್ತೊಬ್ಬ ವಿಜ್ಞಾನಿ ಇದ್ದಾನೆ, ಕಾರ್ಲ್ ವಿಲ್ ಹೆಲ್ಮ್ ಶಿಲೆ. ಸೊ ಸ್ನೇಹಿತರೆ, ಪ್ರಾರಂಭದಲ್ಲಿ ಸಾಬೂನನ್ನು ಕೂಡ ತಯಾರಿಸಿದ ವಿಜ್ಞಾನಿ. ಇವನೇನು ಹೇಳ್ತಾನಂದರೆ ಅನೇಕ ಕಾರ್ಬನ್ಗಳು ಸೇರಿ ಗ್ರಾಫೈಟ್ ಆಗಿದೆ ಎಂದು ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಕಾರ್ಲ್ ವಿಲ್ ಹೆಲ್ಮ್ ಶಿಲೆ. ನೋಡಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು, ಕಾರ್ಬನ್ಗಳಿಂದ ಗ್ರಾಫೈಟ್ ಆಗಿದೆ ಎಂದು ಹೇಳಿದ ವಿಜ್ಞಾನಿ ಯಾರು, ಕಾರ್ಬನ್ನಿಂದ ವಜ್ರ ಆಗಿದೆ ಎಂದು ಹೇಳಿದ ವಿಜ್ಞಾನಿ ಯಾರು. ಇವೆಲ್ಲ ಈ ಪಿಕ್ಚರನ್ನು ಒಂದು ಸತಿ ನೋಡಿಕೊಂಡ್ರೆ ಮತ್ತು ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ವಜ್ರನೂ ಗೊತ್ತಿರುತ್ತೆ, ಗ್ರಾಫೈಟು ಗೊತ್ತಿರುತ್ತೆ. ಇದನ್ನು ಹೇಳ್ದವನು ಯಾರು ಅಂತ ಒಂದು ಸತಿ ರಿಕಾಲ್ ಮಾಡಿಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಬ್ಯೂಟಿಫುಲ್ಲಾಗಿ ಸಕ್ಸಸ್ ಆಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಒಂದು PPT ಹಾಕ್ಕೊಂಡಿದ್ದೀನಿ, ಅದು ನೋಡಿದ್ರೆ ಒಂಥರ ಮಜಾ ಇದೆ ನಿಮಗೆ ಅಲ್ವಾ. ಕಾರ್ಬನ್ ಧಾತುಗಳ ರಾಜ ಏಕೆ ಅಂಥ ವಿಶೇಷತೆ ಏನಿದೆ ನೋಡಿ. ಈ ಕಾರ್ಬನನ್ನು ಕಿಂಗ್ ಆಫ್ ಎಲಿಮೆಂಟ್ ಅಂತ ಕರಿತೀವಿ ನಾವು. ಪ್ರಸ್ತುತವಾಗಿ ಎಷ್ಟು ಧಾತುಗಳಿದೆ ಅಂತ ಕೇಳಿದ್ರೆ 118 ಧಾತುಗಳಿದೆ. ಆ 118 ಧಾತುಗಳ ರಾಜ ಯಾರಪ್ಪ ಅಂತ ಕೇಳಿದ್ರೆ ಕಾರ್ಬನ್ ಅಂತ ಕರಿತೀವಿ ನಾವು. ಹಾಗೆ ಕಾರ್ಬನ್ ಯಾಕೆ ನಾವು ಧಾತುಗಳ ರಾಜ ಅಂತ ಕರಿತೀವಿ? ಸೊ ಅದನ್ನು ತಿಳಿಯೋ ಮುಂಚೆ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ PPT ನೋಡಿ. ಸೊ ಫಸ್ಟ್ ಸ್ಲೈಡಲ್ಲಿ ಅಂದರೆ ಆ ಫಸ್ಟ್ ಪಿಕ್ಚರಲ್ಲಿ ನಾನು ಯೂನಿವರ್ಸನ್ನು ಹಾಕ್ಕೊಂಡಿದ್ದೀನಿ, ಎರಡನೇ ಪಿಕ್ಚರಲ್ಲಿ ಬಾಡಿನ ಹಾಕ್ಕೊಂಡಿದ್ದೀನಿ, ಮೂರನೇ ಪಿಕ್ಚರಲ್ಲಿ ಅರ್ಥನ್ನು ಹಾಕ್ಕೊಂಡಿದ್ದೀನಿ. ಅದರ ಕೆಳಗಡೆ ನಾನು ಈ ವಿಶ್ವದಲ್ಲಿ ಯಾವ್ಯಾವ ಧಾತುಗಳು ಯಾವ ಪ್ರಮಾಣದಲ್ಲಿದೆ, ದೇಹದಲ್ಲಿ ಯಾವ್ಯಾವ ಧಾತುಗಳು ಯಾವ ಪ್ರಮಾಣದಲ್ಲಿದೆ, ಭೂಮಿಯಲ್ಲಿ ಯಾವ್ಯಾವ ಧಾತುಗಳು ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ಬರೆದಿದ್ದೀನಿ. ಸೊ ಸ್ನೇಹಿತರೆ, ಈ PC to DC ಏನು ಕ್ವಶನ್ ಪೇಪರ್ ಇರುತ್ತೆ, ಅದರಲ್ಲಿ ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋ ಅನಿಲ ಯಾವುದು, ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋ ಜಡ ಅನಿಲ ಯಾವುದು, ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಯಾವುದು, ಈ ಥರ ಪ್ರಶ್ನೆಗಳು ಬರ್ತಾ ಇರುತ್ತೆ. ಆ ಪ್ರಶ್ನೆಗಳು ಬಂದಾಗ ನೀವು ಬ್ಯೂಟಿಫುಲ್ಲಾಗಿ ಆನ್ಸರ್ ಮಾಡಬೇಕು ಅಂತ ಈ ಒಂದು ಸ್ಲೈಡನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಸ್ಲೈಡ್ ಎಂಡಲ್ಲಿ ನಿಮಗೆ ಗೊತ್ತಾಗತ್ತೆ ಕಾರ್ಬನ್ ಯಾಕೆ ಧಾತುಗಳ ರಾಜ. ನೋಡಿ, ಫಸ್ಟ್ ವಿಶ್ವ ನೋಡಿ. ಈ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಬ್ಯೂಟಿಫುಲ್ ಹೈಡ್ರೋಜನ್ ಅಂತ ಕರಿತೀವಿ. 75% ಹೈಡ್ರೋಜನ್ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಎರಡನೇ ಧಾತು ಯಾವುದು ಅಂತ ಕೇಳಿದ್ರೆ ಹೀಲಿಯಂ. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಮೂರನೇ ಧಾತು ಯಾವುದು ಅಂತ ಕೇಳಿದ್ರೆ ಆಕ್ಸಿಜನ್. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ನಾಲ್ಕನೇ ಧಾತು ಯಾವುದು ಅಂತ ಕೇಳಿದ್ರೆ ನಮ್ಮ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿ ಹೆಡ್ಲೈನ್ ದಟ್ ಇಸ್ ದ ಕಾರ್ಬನ್. ಹಾಗಾದರೆ ವಿಶ್ವದಲ್ಲಿ ಕಾರ್ಬನ್ನ ಸ್ಥಾನ ಎಷ್ಟಿದೆ ಅಂತ ಕೇಳಿದ್ರೆ 4ನೇ ಸ್ಥಾನದಲ್ಲಿದೆ. ಹಾಗಾದರೆ ನಮ್ಮ ದೇಹದಲ್ಲಿ ಕಾರ್ಬನ್ ಎಷ್ಟೇ ಸ್ಥಾನದಲ್ಲಿದೆ ನೋಡಿ. ಅದಕ್ಕೆ ಶಂಕರ್ ಸರ್ದು ಒಂದು ಕೋಡ್ ವರ್ಡ್ ಇದೆ, ಪೆನ್ ತಗೊಳ್ಳಿ, ಬ್ಯೂಟಿಫುಲ್ಲಾಗಿ ಬರ್ಕೊಳ್ಳಿ. ಅಕ ಹನಿ ಕಾಪಿ, ಅಕ ಹನಿ ಕಾಪಿ ಅಂತ. ಇದು ನೋಡಿ ಈಸಿಯಾಗಿ ಅರ್ಥ ಆಗಿದೆ. ಅಕ ಹನಿ ಕಾಪಿ. ಆ ಅಂದರೆ ಆಕ್ಸಿಜನ್, ಕ ಅಂದರೆ ಕಾರ್ಬನ್, ಹ ಅಂದರೆ ಹೈಡ್ರೋಜನ್, ನೀ ಅಂದರೆ ನೈಟ್ರೋಜನ್, ಕಾಪಿ ಕ ಅಂದರೆ ಕ್ಯಾಲ್ಸಿಯಂ, ಪಿ ಅಂದರೆ ಫಾಸ್ಫರಸ್. ನಮಗೆ ಕ್ಲಾರಿಟಿ ಸಿಕ್ಕಿದೆ. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಆ ಅಂದರೆ ಆಕ್ಸಿಜನ್ ಇದೆ. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋ ಎರಡನೇ ಧಾತು ಅಕ ದಟ್ ಈಸ್ ಕಾರ್ಬನ್ ಇದೆ. ಹಾಗಾದರೆ ಕಾರ್ಬನ್ ನಮ್ಮ ದೇಹದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 2ನೇ ಸ್ಥಾನದಲ್ಲಿದೆ. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋ ಧಾತು ಆಕ್ಸಿಜನ್, ಅಲೋಹ ಆಕ್ಸಿಜನ್. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋ ಲೋಹ ಕೇಳಿಬಿಟ್ರೆ ಅಕ ಹಾನಿ, ಅವು 4 ಅಲೋಹ, ಕಾಪಿ ಕ್ಯಾಲ್ಸಿಯಂ. ಇದು ನಮ್ಮ ದೇಹದಲ್ಲಿರ್ತಕ್ಕಂತಹ ಅತಿ ಹೆಚ್ಚಿನ ಪ್ರಮಾಣದ ಲೋಹ. ಅಡಿಷನ್ ಒಂದು ನಾಲೆಡ್ಜನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಈಗ ದೇಹದಲ್ಲಿ 2ನೇ ಸ್ಥಾನದಲ್ಲಿದೆ, ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ, ದೇಹದಲ್ಲಿ 2ನೇ ಸ್ಥಾನದಲ್ಲಿದೆ. ಹಾಗಾದರೆ ಭೂಮಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಹುಡುಕಾಡಿ 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 ಸಿಗದೇ ಇಲ್ಲ. ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಆಕ್ಸಿಜನ್, 2ನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಸಿಲಿಕಾನ್, 3ನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಅಲ್ಯೂಮಿನಿಯಂ, 4ನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಐರನ್. ಈ ಥರ ಹುಡ್ಕೋತಾ ಹೋದರೆ ನಮಗೆ ಭೂಮಿಯಲ್ಲಿ ಕಾರ್ಬನ್ ಸಿಗದೇ ಇಲ್ಲ. ಸಿಗದೇ ಇಲ್ವಾ? ಸಿಗತ್ತೆ. 15ನೇ ಪ್ಲೇಸಲ್ಲಿ ಸಿಗತ್ತೆ ಸ್ನೇಹಿತರೆ. 0.0025 ತುಂಬ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಭೂಮಿ ಮೇಲೆ ಕಾರ್ಬನ್ ಸಿಗತ್ತೆ. ಹಾಗಾದರೆ ಭೂಮಿ ಮೇಲೆ ಕಾರ್ಬನ್ನ ಪ್ರಮಾಣ ಏನಾಗಿದೆ? ತುಂಬ ಕಡಿಮೆ ಇದೆ. ಎಕ್ಸಾಂಪಲ್, ಒಂದು 300 ಮನೆ ಇರತಕ್ಕಂತಹ ಒಂದು ಹಳ್ಳಿ, ಅದರಲ್ಲಿ 40, 50, 60, 70 ಬೇರೆ ಬೇರೆ ಜಾತಿ ಮನೆಗಳಿವೆ. ಆದರೆ ಒಂದು ಮನೆ ಒಂದೇ ಜಾತಿದಿದೆ, ಅಂದರೆ ಒಂದೇ ಜಾತಿದು ಒಂದೇ ಮನೆ ಇದೆ. 20 ವರ್ಷದಿಂದ ಆ ಊರಿನ ಅಧ್ಯಕ್ಷ ಆ ಒಂದೇ ಮನೆಯಲ್ಲಿ ಇರ್ತಕ್ಕಂಥ ಯಜಮಾನ. ಅಬ್ಬಬ್ಬಬ್ಬ, ಬೇರೆ ಬೇರೆ ಜಾತಿಯ ಆ ಊರಲ್ಲಿ
ಒಂದೇ ಜಾತಿಯ ಒಂದೇ ಮನೆ ಒಬ್ಬ ವ್ಯಕ್ತಿ ಆ ಊರಿನ ಯಜಮಾನ ಆಗ್ತಾನಂದರೆ ಅವನು ಸ್ಪೆಷಲ್ಲೇ ಅಲ್ಲ. ಹಾಗೆ ಈ ಭೂಮಿಯಲ್ಲಿ ಈ ಕಾರ್ಬನ್ ತುಂಬ ಕಡಿಮೆ 15ನೇ ಸ್ಥಾನದಲ್ಲಿ ಸಿಕ್ಕರೂ ಕೂಡ ನಮ್ಮ ಭೂಮಿಯ ಮೇಲೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಯಾವುದು ಉಂಟು ಮಾಡುತ್ತೆ ಅಂತ ಕೇಳಿದ್ರೆ ಕಾರ್ಬನ್ ಉಂಟು ಮಾಡುತ್ತೆ. ಹಾಗಾದರೆ ಭೂಮಿಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರೂ ಕೂಡ 80 ಟ್ರಿಲಿಯನ್ ಸಂಯುಕ್ತಗಳನ್ನು ಭೂಮಿ ಮೇಲೆ ಯಾವುದು ಉತ್ಪತ್ತಿ ಮಾಡುತ್ತೆ ಅಂತ ಕೇಳಿದರೆ ಕಾರ್ಬನ್. ಹಾಗಾಗಿ ಕಾರ್ಬನ್ನ ಹವಾ ಭಾರಿ ಇದೆ. ಈ ಭೂಮಿ ಮೇಲೆ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರೂ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡೋದ್ರಿಂದ ಈ ಕಾರ್ಬನನ್ನು ನಾವು ಬ್ಯೂಟಿಫುಲ್ಲಾಗಿ ಧಾತುಗಳ ರಾಜ ಅಂತ ಕರಿತೀವಿ ಸ್ನೇಹಿತರೆ, ಕಿಂಗ್ ಆಫ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈ ಕಾರ್ಬನ್ನ ಬಹುರೂಪಗಳು ಅಂತ ಬರುತ್ತೆ ನೋಡಿ. ಈ ಹೆಡ್ಲೈನ್ ಮೇಲೆ ಕೆಲವು ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ. ಬಹುರೂಪತೆ ಅಂದರೆ ಏನು? ನೀವು ಚಿಕ್ಕವರಿದ್ದಾಗ ಹೈಸ್ಕೂಲ್ಗಳಲ್ಲಿ ಮಿಡ್ಲಿ ಸ್ಕೂಲ್ಗಳಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಹಸನ ಮಾಡಿರ್ಬೋದು. ಆ ಪ್ರಹಸನ ಏನಪ್ಪ ಅಂದರೆ ಏಕಾಭಿನಯ ಪಾತ್ರ. ನಾನು ಇಲ್ಲಿ ನಿಂತರೆ ಅರ್ಜುನ, ಇಲ್ಲಿ ನಿಂತರೆ ಬೃಹಂನಳೆ, ಇಲ್ಲಿ ನಿಂತರೆ ಪಾರ್ಥ. ಒಬ್ಬನೇ 3 ಪಾತ್ರದಲ್ಲಿ ಸಿಗ್ತಾನೆ. ಒಬ್ಬ 3 ಭಿನ್ನ ಭಿನ್ನ ರೂಪಗಳಲ್ಲಿ ಸಿಗತ್ತೆ. ಅರ್ಥಾತ್ ಯಾನ್ ಎಲಿಮೆಂಟ್ ಶೋಸ್ ಡಿಫ್ರೆಂಟ್ ಫಾರ್ಮ್ಸ್. ಒಂದು ಧಾತು ಬೇರೆ 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 ರೂಪಗಳಲ್ಲಿ ಸಿಕ್ಕರೆ ಅದಕ್ಕೆ ನಾವೇನಂತ ಕರಿತೀವಿ? ಬಹುರೂಪತೆ ಅಂತ ಕರಿತೀವಿ. ಸಾರ್ ನಮಗೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಸರ್, ನಾವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಸರ್, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಸರ್, ಅದಕ್ಕೆ PPT ಹಾಕ್ಕೊಂಡಿದ್ದೀನಿ ನೋಡಿ. ವಜ್ರ ಬೆಳ್ಳಗಿ ಇದೆ, ನೆಕ್ಸ್ಟ್ ಗ್ರಾಫೈಟ್ ಇದೆ, ನೆಕ್ಸ್ಟ್ ಫುಲರಿನ್ ಇದೆ. ಅವು 3 ರೂಪಗಳು ಅಂದರೆ ಅದರ ಭೌತಿಕ ಲಕ್ಷಣಗಳು ಏನಾಗಿದೆ? ಬೇರೆ ಬೇರೆ ಇದೆ. ಆದರೆ ವಜ್ರನೂ ಕಾರ್ಬನಿಂದ ಆಗಿದೆ, ಗ್ರಾಫೈಟು ಕಾರ್ಬನಿಂದ ಆಗಿದೆ, ಫುಲರಿನ್ನು ಕಾರ್ಬನಿಂದ ಆಗಿದೆ. ಹಾಗೆ ಅಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತು ಒಂದೇ, ಆದರೆ ಭೌತ ಲಕ್ಷಣಗಳು ಬೇರೆ ಬೇರೆ. ಈ ಕಡೆ ನಾವು ರಂಜಕಕ್ಕೆ ಬರೋಣ. ಒಂದು ರಂಜಕ ಕೆಂಪಾಗಿದೆ, ಇನ್ನೊಂದು ರಂಜಕ ಬಿಳಿಯಾಗಿದೆ. ಅಯ್ಯೋ, ಕೆಂಪಾಗಿದೆ ಭೌತ ಲಕ್ಷಣ, ಬಿಳಿಯಾಗಿದೆ ಭೌತ ಲಕ್ಷಣ. ಭೌತ ಲಕ್ಷಣ ಆರ್ ಫಿಸಿಕಲ್ ಪ್ರಾಪರ್ಟಿ ಏನಾಗಿದೆ? ಬೇರೆ ಬೇರೆ ಇದೆ. ಅದು ಪಾಸ್ಪರೆ, ಇದು ಪಾಸ್ಪರೆ. ಕೆಮಿಕಲ್ ಪ್ರಾಪರ್ಟಿ ಏನಾಗಿದೆ? ಸೇಮ್ ಇದೆ. ನೆಕ್ಸ್ಟ್ ಗಂಧಕಕ್ಕೆ ಬರೋಣ ನೋಡಿ. ಒಂದು ಗಂಧಕವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ 8 ಮುಖಗಳು ಕಾಣ್ತಾ ಇದೆ. ಇನ್ನೊಂದು ಗಂಧಕವನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ಒಂದೇ ಮುಖ ಸೂಜಿ ಥರ ಕಾಣ್ತಾ ಇದೆ. ಇದು ಸೂಜಿ ಥರ ಇದೆ, ಅದಕ್ಕೆ ಅಷ್ಟಮುಖಿ ಗಂಧಕ 8 ಮುಖಗಳಿದೆ, ನೋಡಿದಾಗ ಬೇರೆ ಬೇರೆ ಥರ ಕಾಣುತ್ತೆ. ಅದು ಗಂಧಕನೇ, ಇದು ಗಂಧಕನೇ. ಸೊ ಸ್ನೇಹಿತರೆ, ಇಷ್ಟೇ ಬಹುರೂಪತೆ ಅಂದರೆ ಭೌತ ಲಕ್ಷಣಗಳು ಬೇರೆ ಬೇರೆ ಇದ್ದು ರಾಸಾಯನಿಕ ಲಕ್ಷಣಗಳು ಒಂದೇ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಬಹುರೂಪತೆ ಅಂತ ಕರಿತೀವಿ. ಅಂದರೆ ಅರ್ಥಾತ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ ಅಂಡ್ ಸೇಮ್ ಇನ್ ಕೆಮಿಕಲ್ ಪ್ರಾಪರ್ಟಿ, ದಟ್ ಫಿನೋಮಿನಾ ಈಸ್ ನೋನ್ ಆಸ್ ಆಲೋಟ್ರೋಪ್ಸ್ ಅಂತ ಕರಿತೀವಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದ್ಬಿಡುತ್ತೆ ಈಗ ಕ್ವಶನ್ನು. ಸಾಮಾನ್ಯವಾಗಿ ಬಹುರೂಪತೆ ಎಂದರೆ ಆಪ್ಷನ್ ಎ, ಭೌತ ಲಕ್ಷಣಗಳು ಬೇರೆ ಬೇರೆ, ರಾಸಾಯನಿಕ ಲಕ್ಷಣಗಳು ಬೇರೆ ಬೇರೆ. ನೆಕ್ಸ್ಟ್ ಭೌತ ಲಕ್ಷಣಗಳು ಒಂದೇ, ರಾಸಾಯನಿಕ ಲಕ್ಷಣಗಳು ಒಂದೇ. ಎ ಈಸ್ ರೈಟ್, ಎ ಬಿ ಈಸ್ ರೈಟ್, ಎ ಸಿ ಈಸ್ ರೈಟ್. ಯಾವುದು ರೈಟು ಬ್ಯೂಟಿಫುಲ್ಲಾಗಿ ಕಾಮೆಂಟ್ ಮಾಡಿ. ಭೌತ ಲಕ್ಷಣಗಳು ಬೇರೆ ಬೇರೆ ಇರುತ್ತೆ, ರಾಸಾಯನಿಕ ಲಕ್ಷಣಗಳನ್ನು ಒಂದೇ ಇರುತ್ತೆ. ಇಂಥ ಒಂದು ವಿದ್ಯಮಾನವನ್ನು ಯಾವ ಧಾತುಗಳು ತೋರಿಸುತ್ತೋ ಆ ಧಾತುಗಳಿಗೆ ಬಹುರೂಪತೆಯನ್ನು ಹೊಂದಿರತಕ್ಕಂಥ ಧಾತುಗಳು ಅಂತ ಕರಿತೀವಿ. ಕಾರ್ಬನ್ಗೂ ಬಹುರೂಪತೆ ಇದೆ, ರಂಜಕಕ್ಕೂ ಬಹುರೂಪತೆ ಇದೆ, ನೆಕ್ಸ್ಟ್ ಗಂಧಕಕ್ಕೂ ಬಹುರೂಪತೆ ಇದೆ, ಸಿಲಿಕಾನ್ಗೂ ಬಹುರೂಪತೆ ಇದೆ, ಆಕ್ಸಿಜನ್ಗೂ ಕೂಡ ಬಹುರೂಪತೆ ಇದೆ. ಈ ಬಹುರೂಪ ಧಾತುಗಳನ್ನು ಒಂದು ಕಡೆ ನೋಡ್ಕೊಳ್ಳಿ. ಇದರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇನು ಪ್ರಶ್ನೆ ಬರುತ್ತೆ ನೋಟ್ಸನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಆಲ್ರೆಡಿ ಹೇಳಿದ್ದೀನಿ ನಾನು ಕಾರ್ಬನ್ಗೆ ಬೇರೆ ಬೇರೆ ರೂಪಗಳಿದೆ ಅಂತ. ಅದರಲ್ಲೂ ಪ್ರಮುಖವಾಗಿ ಕಾರ್ಬನ್ನ ಏನು ಬಹುರೂಪಗಳಿದೆ ಆ ಬಹುರೂಪತೆಯನ್ನು 2 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ ಸ್ನೇಹಿತರೆ. ಕೆಲವೊಂದು ಕಾರ್ಬನ್ಗಳು ಸ್ಫಟಿಕ ರೂಪದಲ್ಲಿ ಕ್ರೈಸ್ಟಲಿನ್ ಫಾರ್ಮಲ್ಲಿ ಸಿಗುತ್ತೆ. ಕೆಲವೊಂದು ಕಾರ್ಬನ್ ಅಸ್ಫಟಿಕ ರೂಪದಲ್ಲಿ ಅಂದರೆ ಅಮಾರ್ಫಸ್ ಫಾರ್ಮಲ್ಲಿ ಸಿಗುತ್ತೆ. ಈ ಸ್ಫಟಿಕ ಅಂದರೆ ಏನು? ಯಾವುದೇ ಒಂದು ಧಾತು ಇರಲಿ ಅಥವಾ ವಸ್ತು ಇರಲಿ, ಅದನ್ನು ನಯವಾಗಿ ಅರೆದಾಗ ತನ್ನ ಮೊನಚನ್ನು, ತನ್ನ ಎಡ್ಜಸ್ಸನ್ನು ಕಳ್ಕೊಳ್ದೇ ಇರತಕ್ಕಂತಹ ಆ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಕ್ರೈಸ್ಟಲಿನ್ ಫಾರ್ಮ್ ಆರ್ ಸ್ಫಟಿಕ ವಸ್ತುಗಳು ಅಂತ ಕರಿತೀವಿ. ಕೆಲವೊಂದು ಧಾತುಗಳನ್ನು ನಾವು ಎಷ್ಟು ನಯವಾಗಿ ಅರಿತೇವೋ ಅಷ್ಟು ಅವು ರೌಂಡಾಕಾರಕ್ಕೆ, ದುಂಡಾಕಾರಕ್ಕೆ ಬಂದು ನಯವಾಗ್ತವೆ, ಸ್ಮೂತ್ ಆಗ್ತವೆ. ಅಂತಹ ಧಾತುಗಳಿಗೆ ನಾವೇನಂತ ಕರಿತೀವಿ? ಅಸ್ಫಟಿಕ ಧಾತುಗಳು ಅಂತ ಕರಿತೀವಿ. ಈ ಥರ ಏನು ಕಾರ್ಬನ್ನ ಬಹುರೂಪ ಇದೆ, ಸ್ಫಟಿಕ ಮತ್ತು ಅಸ್ಫಟಿಕ. ಆ ಸ್ಫಟಿಕ ರೂಪದಲ್ಲಿ ಮತ್ತೆ 4 ಕಾರ್ಬನ್ನ ಬಹುರೂಪಗಳು ಕಂಡು ಬರುತ್ತೆ. ಅಸ್ಫಟಿಕ ರೂಪದಲ್ಲಿ ಕಾರ್ಬನ್ನ 4 ಬಹುರೂಪಗಳು ಕಂಡು ಬರುತ್ತೆ ಸ್ನೇಹಿತರೆ. ಏನು ಈ ಸ್ಫಟಿಕ ರೂಪದ ಬಹುರೂಪಗಳಿದೆ, ವಜ್ರ, ಗ್ರಾಫೈಟ್, ಗ್ರಾಫಿನ್, ಫುಲರಿನ್, ಇವೆಲ್ಲವೂ ಕೂಡ ಕ್ರೈಸ್ಟಲಿನ್ ಫಾರ್ಮಲ್ಲಿ ಇರುತ್ತೆ. ಇದ್ದಿಲು, ಕಲ್ಲಿದ್ದಲು, ಕಾಡಿಗೆ,
ಕೋಕ್ ಏನಿದೆ ಇವೆಲ್ಲವೂ ಕೂಡ ಅಸ್ಫಟಿಕ ಬಹುರೂಪದಲ್ಲಿರುತ್ತೆ. ಒಂದು ಬ್ಯೂಟಿಫುಲ್ ಪಿಕ್ಚರ್ ನೋಡೋದಾದರೆ ಈಗ ಕೋಕ್ ಏನಿದೆ ಅದು ಕರಿ ಹೆಗ್ಗಣ, ಕಾಡಿಗೆ ಅದು ಕರಿ ಹೆಗ್ಗಣ, ಕಲ್ಲಿದ್ದಲು ಅದು ಕರಿ ಹೆಗ್ಗಣ, ಇದ್ದಿಲು ಅದು ಕರಿ ಹೆಗ್ಗಣ, ಫುಲರಿನ್ ಅದು ಕರಿ ಹೆಗ್ಗಣ, ಗ್ರಾಫಿನ್ ಅದು ಕರಿ ಹೆಗ್ಗಣ, ಗ್ರಾಫೈಟ್ ಅದು ಕರಿ ಹೆಗ್ಗಣ. ಅಯ್ಯೋ ಅಯ್ಯೋ ಅಯ್ಯೋ, ಈ ಬ್ಲಾಕ್ ಫ್ಯಾಮಿಲಿ ಒಬ್ಬ ಬ್ಯೂಟಿಫುಲ್ ಆಗಿ ಅರಳಿದಾನೆ. ದಟ್ ಇಸ್ ದ ವಜ್ರ ಸ್ನೇಹಿತರೆ. ಬ್ಯೂಟಿಫುಲ್ ಆಗಿ ಹೊಳಿತಕ್ಕಂಥ ವಜ್ರನೂ ಕೂಡ ಕಾರ್ಬನ್ನ ಬಹುರೂಪ ಅಂತ ಹೇಳ್ತಾ ಈ ನಾಲ್ಕು ಅಂದರೆ ಸ್ಫಟಿಕದ 4, ಅಸ್ಫಟಿಕದ 4 ಏನು ಕಾರ್ಬನ್ನ 8 ಬಹುರೂಪಗಳಿದೆ. ಇವುಗಳನ್ನು ಒಂದೊಂದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರೋಣ ಸ್ನೇಹಿತರೆ. ನೆಕ್ಸ್ಟ್ ಇಟ್ ಈಸ್ ಕಾರ್ಬನ್ನ ಸ್ಫಟಿಕ ರೂಪದ ಬಹುರೂಪಗಳು ವಜ್ರ, ಗ್ರಾಫೈಟ್, ಗ್ರಾಫಿನ್, ಫುಲರಿನ್. ಹಾಗಾದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ವಜ್ರದ ಬಗ್ಗೆ ಏನೇನು ಪ್ರಶ್ನೆಗಳು ಬರುತ್ತೆ ಒಂದ್ಸತಿ ಕಣ್ತುಂಬ ವಜ್ರನ ನೋಡ್ಕೊಳ್ಳಿ. ಅದರಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೆ ಅದನ್ನು ನೀಟಾಗಿ ನಾನು ನಿಮ್ಮ ಜೊತೆಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಆಲ್ರೆಡಿ ಹೇಳಿದ್ದೀನಿ, ಈ ವಜ್ರ ಕಾರ್ಬನ್ನ ಸ್ಫಟಿಕ ರೂಪದ ಬಹುರೂಪ. ಶುದ್ಧ ವಜ್ರಕ್ಕೆ ಬಣ್ಣವಿಲ್ಲ. ಈಗ ನೋಡಿ ಫಸ್ಟ್ ಕ್ವಶನ್, ನಮ್ಮ ಪ್ರಕೃತಿಯಲ್ಲಿ ಅತ್ಯಂತ ಕಠಿಣ ವಸ್ತು ಯಾವುದು ಅಂತ ಕೇಳಿದ್ರೆ ವಜ್ರ. ವಜ್ರದ ಕಠಿಣತೆಗೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಇದು ಜಾಲಬಂಧ ಏನು ಚತುರ್ಮುಖದ ಜೋಡಣೆ ಆಗಿರುತ್ತೆ. ಏನು ಕಾರ್ಬನ್ ಪರಮಾಣುಗಳು ಟೆಟ್ರಾಹೆಡ್ರಲ್ ಅರೇಂಜ್ಮೆಂಟ್ ಆಗಿರುತ್ತೆ, ಕೋವಲೆಂಟ್ ಬಾಂಡಿಂದ ಚತುರ್ಮುಖದ ಜೋಡಣೆ ಆಗಿರುತ್ತೆ. ಈ ಚತುರ್ಮುಖದ ಜೋಡಣೆಯೇ ಅದು ನಮ್ಮ ವಜ್ರದ ಅತ್ಯಂತ ಕಠಿಣತೆಗೆ ಕಾರಣ ಸ್ನೇಹಿತರೆ. ಪ್ರಕೃತಿಯಲ್ಲಿ ಅತ್ಯಂತ ಕಠಿಣ ವಸ್ತು ವಜ್ರ ಸರ್. ಎರಡನೇ ಕಠಿಣ ವಸ್ತು ಇದೆಯಾ? ಎಸ್, ಎರಡನೇ ಕಠಿಣ ವಸ್ತುನೂ ಕೂಡ ಇದೆ. ಅದಕ್ಕೆ ಸಿಲಿಕಾನ್ ಕಾರ್ಬೈಡ್ ಅಂತ ಕರಿತೀವಿ, ಕಾರ್ಬೋರೆಂಡಮ್ ಅಂತ ಕರಿತೀವಿ. ಗ್ರಾನೈಟ್ಗಳನ್ನು ಕಟ್ ಮಾಡಲಿಕ್ಕೆ, ಗ್ರಾನೈಟ್ಗಳನ್ನು ಪಾಲಿಷ್ ಮಾಡಲಿಕ್ಕೆ, ನೆಕ್ಸ್ಟ್ ಈ ಲೋಹಗಳನ್ನು ಕತ್ತರಿಸಲಿಕ್ಕೆ, ನೆಕ್ಸ್ಟ್ ಹತಾರಗಳನ್ನು ಹರಿತಗೊಳಿಸಲಿಕ್ಕೆ ನಾವು ಕಾರ್ಬೋರೆಂಡಮನ್ನು ಬಳಸ್ತೀವಿ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ವಿಡಿಯೋನ ನೆಕ್ಸ್ಟ್ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ವಜ್ರ ಅತ್ಯಂತ ಪಾರದರ್ಶಕವಾಗಿರುತ್ತೆ. ನೆಕ್ಸ್ಟ್ ವಜ್ರ ಫಳ 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 ಹೊಳೆಯುತ್ತೆ. ತುಂಬ ಸತಿ PC ಅಂತಹ ಎಕ್ಸಾಮ್ಗಳಿಗೆ ಕೇಳಿದ್ದಾನೆ, ವಜ್ರದ ಹೊಳಪಿಗೆ ಕಾರಣವಾಗಿರ್ತಕ್ಕಂಥ ಬೆಳಕಿನ ಗುಣ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ TIR ಅಂತ ಕರಿತೀವಿ ನಾವು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್, ಒಟ್ಟು ಆಂತರಿಕ ಪ್ರತಿಫಲನ. ಯಾರ್ಯಾರು PC PSI ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ. ವಜ್ರದ ಹೊಳಪು, ಮರಳುಗಾಡಲ್ಲಿ ಮರೀಚಿಕೆಗಳು, ನೆಕ್ಸ್ಟ್ ದ್ಯುತಿ ತಂತುಗಳು, ಆಪ್ಟಿಕಲ್ ಫೈಬರ್ಸ್ಗಳು, ಇವು 3 ಬೆಳಕಿನ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಂತಕ್ಕಂತಹ ಒಂದು ಬೆಳಕಿನ ಗುಣದ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಹಾಗಾದರೆ ವಜ್ರದ ಹೊಳಪಿಗೆ ಕಾರಣವಾಗಿರ್ತಕ್ಕಂಥ ಒಂದು ಗುಣ ದಟ್ ಇಸ್ ಒಟ್ಟು ಆಂತರಿಕ ಪ್ರತಿಫಲನ. ಇಲ್ಲಿ ಮಸ್ತ್ ಇನ್ನೊಂದು ಪಾಯಿಂಟ್ಸ್ ಇದೆ. ಈ ವಜ್ರ ಇದೆಯಲ್ವಾ, ವಜ್ರದ ಮೂಲಕ ಉಷ್ಣ ಹರಿಯತ್ತೆ, ಆದರೆ ವಿದ್ಯುತ್ ಹರಿಯಲ್ಲ. ಹಾಗಾಗಿ ಇದು ವಿದ್ಯುತ್ ಅವಾಹಕ, ಉಷ್ಣ ವಾಹಕ ಸ್ನೇಹಿತರೆ. ಹಾಗಾದರೆ ಇಂತಹ ವಜ್ರ ನಮ್ಮ ಭೂಮಿಯಲ್ಲಿ ಎಲ್ಲಿ ಸಿಗತ್ತೆ? ಪಾಯಿಂಟ್ಸ್ ಹಾಕಿದ್ದೀನಿ ನೋಡಿ, ಕಾಮೆಂಟ್ಸನ್ನು ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಈ ವಜ್ರನ ಎಲ್ಲೆಲ್ಲಿ ಬಳಸ್ತೀವಿ, ಇದರ ವಜ್ರದ ಉಪಯೋಗಗಳೇನು? ಸೊ ಸ್ನೇಹಿತರೆ, ವಜ್ರ ತುಂಬ ಹಾರ್ಡ್ ಆಗಿರೋದ್ರಿಂದ ನಾವು ಬಂಡೆಗಳನ್ನು ಕೊರಿಲಿಕ್ಕೆ ವಜ್ರನ ಬಳಸ್ತೀವಿ, ಗಾಜನ್ನು ಕಟ್ ಮಾಡಲಿಕ್ಕೆ ವಜ್ರವನ್ನು ಬಳಸ್ತೀವಿ, ವಜ್ರನ ಕಟ್ ಮಾಡಲಿಕ್ಕೆ ವಜ್ರನೇ ಬಳಸ್ತೀವಿ. ದುಡ್ಡಿದ್ದವರು ಆಭರಣಗಳ ತಯಾರಿಕೆಯಲ್ಲಿ ವಜ್ರನ ಬಳಸ್ತಾರೆ. ನೆಕ್ಸ್ಟ್ ಅದು ಗಟ್ಟಿ ಇರೋದ್ರಿಂದ ಗಣಿಗಾರಿಕೆಯಲ್ಲಿ ಡ್ರಿಲ್ಲಿಂಗ್ ಮಾಡಲಿಕ್ಕೆ ಬಳಸ್ತೀವಿ, ಸಾಣೆ ಹಿಡಿಲಿಕ್ಕೆ ಬಳಸ್ತೀವಿ. ಆಲ್ರೆಡಿ ಹೇಳಿದ್ದೀನಿ ನಾನು, ವಜ್ರದ ಮೂಲಕ ವಿದ್ಯುತ್ ಹರಿಯಲ್ಲ, ಉಷ್ಣ ಹರಿಯೋದ್ರಿಂದ ಹೀಟ್ ಸಿಂಕ್ಗಳಲ್ಲಿ ನಾವು ಯಾವುದನ್ನು ಬಳಸ್ತೀವಿ? ವಜ್ರನ ಬಳಸ್ತೀವಿ ಸ್ನೇಹಿತರೆ. ಅಂತಹ ವಜ್ರ ಎಲ್ಲಿ ಸಿಗತ್ತೆ? ಸೊ ಸ್ನೇಹಿತರೆ, ನಮ್ಮ ದಕ್ಷಿಣ ಆಫ್ರಿಕಾದಲ್ಲಿ ಸಿಗತ್ತೆ, ಆಸ್ಟ್ರೇಲಿಯಾದಲ್ಲಿ ಸಿಗತ್ತೆ, ಬ್ರೆಜಿಲಲ್ಲಿ ಸಿಗತ್ತೆ, US ಅಲ್ಲಿ ಸಿಗತ್ತೆ, ನಮ್ಮ ಬ್ಯೂಟಿಫುಲ್ ಭಾರತದ ಆಂಧ್ರದಲ್ಲೂ ಸಿಗತ್ತೆ, ಮಧ್ಯಪ್ರದೇಶದಲ್ಲೂ ಸಿಗುತ್ತೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ, ಆಂಧ್ರ ಪ್ರದೇಶದಲ್ಲಿ ವಜ್ರ ಸಿಗ್ತಕ್ಕಂತಹ ಗಣಿಗೆ ನಾವು ಗೋಲ್ಕಂಡ ಅಂತ ಕರಿತೀವಿ. ಅದೇ ರೀತಿ ಮಧ್ಯಪ್ರದೇಶದ ಬಗ್ಗೆ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ, ಈ ವಜ್ರವನ್ನು ಕೃತಕವಾಗಿ ತಯಾರಿಸ್ಬೋದಾ? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ವಜ್ರವನ್ನು ಕೃತಕವಾಗಿ ಮೊಟ್ಟ ಮೊದಲು ತಯಾರಿಸಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಮೊಯಿಸಾನ್. ಇವನು ಹೆಂಗೆ ತಯಾರಿಸ್ದ ನೋಡಿ, 3500 ಸೆಲ್ಸಿಯಸ್ ತಾಪದಲ್ಲಿ ಕಬ್ಬಿಣವನ್ನು ಕಾಯಿಸ್ತಾನೆ. ಆ ಕಬ್ಬಿಣ ಆ ಟೆಂಪ್ರೇಚರಲ್ಲಿ ಕಾದ್ಬಿಟ್ಟು ಕೊತ 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 ಕುದ್ದುಬಿಟ್ಟು ಅದು ಹೈ ಪ್ರೆಷರನ್ನು ರೆಡಿ ಮಾಡುತ್ತೆ. ಆ ಹೈ ಪ್ರೆಷರ್ ಆ್ಯಂಡ್ ಡೆನ್ಸಿಟಿ ಇರತಕ್ಕಂಥ ಆ ಏನು ಕಾದ ಕಬ್ಬಿಣದ ಒಳಗಡೆ ನುರಿಟ್ ಆರ್ ಸಕ್ಕರೆ ಇದ್ದಿಲನ್ನು ಹಾಕ್ತಾನೆ ಸ್ನೇಹಿತರೆ. ಆ ಸಕ್ಕರೆ ಇದ್ದಿಲು ವೇಪರ್ ಆಗಿ ವಜ್ರದ ಹರಳುಗಳೇನಾಗ್ತದೆ ನಿರ್ಮಾಣ ಆಗತ್ತೆ. ಈ ಥರ ವಜ್ರದ ಹರಳುಗಳು ನಿರ್ಮಾಣ ಆದಾಗ
ಅದರಲ್ಲಿರ್ತಕ್ಕಂಥ ಅಶುದ್ಧತೆಯನ್ನು ತೆಗಿಲಿಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸಿ ತೊಳಿತಾನೆ ಸ್ನೇಹಿತರೆ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸಿ ಆ ವಜ್ರದಲ್ಲಿರ್ತಕ್ಕಂಥ ಅಶುದ್ಧತೆಯನ್ನು ತೊಳೆದು ಕೃತಕ ವಜ್ರವನ್ನು ಬ್ಯೂಟಿಫುಲ್ ಆಗಿ ಮೊಟ್ಟ ಮೊದಲು ತಯಾರಿಸಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಮೊಯಿಸಾನ್. ಹರ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ. ವಜ್ರದ ತಯಾರಿಕೆಯಲ್ಲಿ ಬಳಸಿದ ಕಾರ್ಬನ್ನ ಒಂದು ಸಂಯುಕ್ತ ಯಾವುದು? ದಟ್ ಇಸ್ ದ ನುರಿಟ್ ಆರ್ ಸಕ್ಕರೆ ಇದ್ದಿಲು. ವಜ್ರದ ತಯಾರಿಕೆಯಲ್ಲಿ ಬಳಸಿದ ಆಮ್ಲ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಸ್ನೇಹಿತರೆ, ಈ ಹೆಚ್ಚಿನ ತಾಪದಲ್ಲಿ ಈ ಕಬ್ಬಿಣವನ್ನು ಕಾಯಿಸಿ ಅದರಲ್ಲಿ ನುರಿಟ್ಟನ್ನು ಹಾಕಿ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ತೊಳೆದು ಇನ್ನು ಕೃತಕ ವಜ್ರವನ್ನು ತಯಾರಿಸ್ತಾರಲ್ಲ, ಈ ಟೆಕ್ನಾಲಜಿಗೆ ಏನಂತ ಕರಿತೀವಿ ಅಂದರೆ CVD HPHT ಅಂತ ಕರಿತೀವಿ. ಸರ್, CVD ಅಂದರೆ ಏನು? ಆ ಟೆಂಪರೇಚರಲ್ಲಿ ನುರಿಟ್ಟನ್ನು ಹಾಕಿದಾಗ ಅದರ ವೇಪರ್ ಏನು ಬರುತ್ತೆ ಅದನ್ನು ಡಿಪಾಸಿಟ್ ಮಾಡಿ ವಜ್ರನ ತಯಾರಿಸ್ತೀವಿ. ಹಾಗಾಗಿ ಕೆಮಿಕಲ್ ವೇಪರ್ ಡಿಪಾಸಿಟ್ ಟೆಕ್ನಾಲಜಿ ಅಂತ ಕರಿತೀವಿ. ಆ ತಾಪದಲ್ಲಿ ಆ ಒತ್ತಡದಲ್ಲಿ ಈ ವಜ್ರವನ್ನು ತಯಾರಿಸೋದ್ರಿಂದ ಹೈ ಪ್ರೆಷರ್ ಹೈ ಟೆಂಪರೇಚರ್ ಟೆಕ್ನಾಲಜಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಈ CVD HPHT ತಂತ್ರಜ್ಞಾನವನ್ನು ಬಳಸಿ ನಾವು ಕೃತಕವಾಗಿರ್ತಕ್ಕಂಥ ವಜ್ರವನ್ನು ತಯಾರಿಸ್ತೀವಿ. ಈ ಥರ ಕೃತಕವಾಗಿರ್ತಕ್ಕಂಥ ವಜ್ರವನ್ನು ತಯಾರಿಸಿದಾಗ ಅದರಲ್ಲಿ ಕೆಲವೊಂದು ಅಶುದ್ಧತೆಗಳು ಉಳ್ಕೊಳ್ಳುತ್ತೆ. ಆ ಅಶುದ್ಧತೆಯನ್ನು ಹೊಂದಿರತಕ್ಕಂಥ ವಜ್ರವನ್ನು ನಾವೇನಂತ ಕರಿತೀವಿ? ಕಾರ್ಬೋನಡೋ ಅಂತ ಕರಿತೀವಿ. ಇನ್ ಫ್ಯೂಚರ್ ಎಕ್ಸಾಮಲ್ಲಿ ಬಂದ್ಬಿಡುತ್ತೆ. ಕಾರ್ಬೋನಡೋ ಎಂದರೆ ಇದು ಒಂದು ಗ್ರಾಫೈಟ್ ಆಗಿದೆ, ಇದು ಒಂದು ಇದ್ದಿಲು ಆಗಿದೆ, ಇದು ಒಂದು ಶುದ್ಧ ವಜ್ರವಾಗಿದೆ, ಇದು ಒಂದು ಅಶುದ್ಧತೆಯನ್ನು ಹೊಂದಿರತಕ್ಕಂಥ ವಜ್ರವಾಗಿದೆ. ಸಾರ್, ಎಂಥ ಬ್ಯೂಟಿಫುಲ್ ಪ್ರಶ್ನೆ ಹೇಳಿದಿರಿ ಸರ್. ಅಶುದ್ಧತೆಯನ್ನು ಹೊಂದಿರತಕ್ಕಂಥ ವಜ್ರನ ನಾವು ಕಾರ್ಬೋನಡೋ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಜ್ರ ಆದಮೇಲೆ ಸ್ವಲ್ಪ ವಜ್ರದ ಮೇಲೆ ನಮಗೆ ಕ್ಯೂರಿಯಾಸಿಟಿ ಬಂತು. ಅತ್ಯಂತ ಬೆಲೆ ಬಾಳುವ ವಜ್ರ ಯಾವುದು? ಅಲ್ಲೇ ಇದೆ ನೋಡಿ, Co-500. ಇದನ್ನು ಕರೆಕ್ಟಾಗಿ ನೋಡಿ ಗ್ರಾಮರ್. ಕೆಲವೊಂದು ಸತಿ ಈ ಕೆಳಕಂಡ ಯಾವ ಪದವು ಸರಿಯಾಗಿದೆ ಅಂತ ಕೇಳ್ತಾನೆ. ಕುರಾನ್ ಹಿಂಗೆ ಕೊಟ್ಬಿಡ್ತಾನೆ. ಕೊಹಿನೂರ್ ಆಡು ಭಾಷೆಯಲ್ಲಿ ಬಂದಿರುತ್ತೆ. ಬಟ್ ಅಲ್ಲಿ ಕೊಹಿನೂರ್ ಆಪ್ಷನ್ ಕೊಡ್ತಾನೆ. Co-500 ಅಂತ ಕೇಳ್ತಾನೆ. ಹಾಗಾಗಿ Co-500 ಇದು ಅತ್ಯಂತ ಬೆಲೆ ಬಾಳ್ತಕ್ಕಂತಹ ವಜ್ರ ಸ್ನೇಹಿತರೆ. ಈ ವಜ್ರ ಫಸ್ಟ್ ಭಾರತದಲ್ಲಿ ಗಣಿಗಾರಿಕೆ ಮಾಡಿದೆ, ಅಲ್ಲಿಂದ ಅದು ಬ್ರಿಟನ್ನಿಗೆ ಹೋಗಿದೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಾಹಿತಿ ಇದೆ ಸ್ನೇಹಿತರೆ. ಈ ಕೊಹಿನೂರ್ ವಜ್ರ ಏನಿದೆಯಲ್ವಾ, ಕೊಹೋ ಅಂದರೆ ಈ ಗುಡ್ಡ ಅಂತ, ನೂರ್ ಅಂದರೆ ಶೈನಿಂಗ್ ಅಂತ. ಅಯ್ಯೋ, ಈ ಗುಡ್ಡದಲ್ಲಿ ಹಿಂಗೆ ಹೊಳಿತಕ್ಕಂಥ ವಜ್ರ ಸಿಕ್ಕಿರೋದ್ರಿಂದ ಗುಡ್ಡ ಇಂಗ್ಲೀಷಲ್ಲಿ ಮೌಂಟೇನ್, ಬ್ಯೂಟಿಫುಲ್ ಹೊಳಿತಾ ಇದೆ, ಮೌಂಟೇನ್ ಆಫ್ ಲೈಟ್ ಅಂತ ಕರಿತೀವಿ ಸ್ನೇಹಿತರೆ. ಇದು ಭಾರತದಲ್ಲಿ ಇತ್ತು, ಆಮೇಲೆ ಬ್ರಿಟನ್ನಲ್ಲಿ ಹೋಗಿದೆ ಅನ್ನೋದು ಮಾಹಿತಿ ನಮಗೆ ಹೇಗೆ ಸಿಗುತ್ತೆ ಅಂದರೆ, ಈ ಬಾಬರ್ ತನ್ನ ಏನು ಆಡಳಿತದ ಅವಧಿಯಲ್ಲಿ ಅವನೇನು ಬರ್ಕೋತಾ ಹೋಗ್ತಾನೆ, ಆ ಬಾಬರ್ ಬರೆದಿರ್ತಕ್ಕಂತಹ ಆ ದಾಖಲೆಗಳಲ್ಲಿ ಈ ವಜ್ರದ ದಾಖಲೆ ಇರೋದ್ರಿಂದ ಆ ಬಾಬರ್ ನಮ್ಮ ಭಾರತದಲ್ಲೇ ಈ ವಜ್ರ ಇತ್ತು ಅನ್ನೋದಕ್ಕೆ ಆಧಾರವನ್ನು ಕೊಡ್ತಾನೆ. ಹಾಗಾಗಿ ಈ ಡೈಮಂಡನ್ನು ನಾವು ಬಾಬರ್ ಡೈಮಂಡ್ ಅಂತಾನು ಕೂಡ ಕರಿತೀವಿ. ಇನ್ ಎಕ್ಸಾಮಲ್ಲಿ ಬರ್ಬೋದು, ಇನ್ ದಿಸ್ ಬಿಲೋ ವಿಚ್ ಈಸ್ ಬಾಬರ್ ಡೈಮಂಡ್, ಇನ್ ದಿಸ್ ಬಿಲೋ ವಿಚ್ ಈಸ್ ಮೌಂಟೇನ್ ಆಫ್ ಲೈಟ್ ಡೈಮಂಡ್. ಸಾರ್, ಅರ್ಥ ಆಗಿದೆ ಸರ್. ನೆಕ್ಸ್ಟ್ ಎಂಟ್ರಿ ಆಗಿ ಸರ್, ಕೊಹಿನೂರ್ ಅರ್ಥ ಆದಮೇಲೆ ಈ ಕುಲ್ಲಿನಾನ್ ಅಂತಕ್ಕಂಥ ಒಂದು ವಜ್ರ ಇದೆ. ಇದೇನು? ಇದು ಅತ್ಯಂತ ಬೆಲೆ ಬಾಳ್ತಕ್ಕಂತಹ ಒರಟು ವಜ್ರ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅತ್ಯಂತ ಬೆಲೆ ಬಾಳುವ ವಜ್ರ ಕೊಹಿನೂರ್. ಅತ್ಯಂತ ಬೆಲೆ ಬಾಳುವ ಹಾರ್ಡ್ ಡೈಮಂಡ್, ರಫ್ ಡೈಮಂಡ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಕುಲಿನಾನ್. ಆ ಕುಲಿನಾನ್ ಅಂತಕ್ಕಂಥದ್ದು ನಮ್ಮ ದಕ್ಷಿಣ ಆಫ್ರಿಕಾ ಏನಿದೆ ಅಲ್ಲಿ ಈ ವಜ್ರದ ಒಂದು ಗಣಿ ಸ್ನೇಹಿತರೆ. ಆ ಪ್ರದೇಶದಲ್ಲಿ ವಜ್ರಗಳು ಜಾಸ್ತಿ ಸಿಗುತ್ತೆ. ಹಾಗಾಗಿ ಅದರ ನೆನಪಿಗಾಗಿ ಈ ವಜ್ರವನ್ನು ಕುಲ್ಲಿನಾನ್ ಅಂತ ಇಟ್ಟಿದ್ದಾನೆ. ವಜ್ರದ ಬಗ್ಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಈ ಕಾರ್ಬನ್ ಅಂದ ತಕ್ಷಣವೇ ಅತಿ ಹೆಚ್ಚು ಪ್ರಶ್ನೆಗಳು ಎಲ್ಲಿ ಅರೈಸ್ ಆಗುತ್ತೆ ಅಂತ ಕೇಳಿದ್ರೆ ಗ್ರಾಫೈಟ್. ಒಂದ್ಸತಿ ನೋಡ್ಕೊಳ್ಳಿ, ಗ್ರಾಫೈಟ್. ಸರ್, ಗ್ರಾಫೈಟ್ ತೋರಿಸಿ ಸರ್, ವಜ್ರ ಏನೋ ನಾವು ಫೀಲ್ ಮಾಡ್ಕೊಂಡಿದ್ದೀವಿ. ಈ ಗ್ರಾಫೈಟ್ ನಾವು ಬಾಲ್ಯ ಸ್ಟಾರ್ಟ್ ಮಾಡಿದ್ದೆ ಪೆನ್ಸಿಲಿಂದ. ಪೆನ್ಸಿಲ್ನ ಒಳಗಡೆ ಇರತಕ್ಕಂಥದ್ದು ಏನು ಸೀಸದ ಕಡ್ಡಿ ಅಂತ ಕರಿತೀವಲ್ವ, ಅದರಲ್ಲಿ ಸೀಸ ಇಲ್ಲ. ಸೀಸದ ಕಡ್ಡಿ ಒಳಗಡೆ ಏನು ಬರೀಲಿಕ್ಕೆ ಯೂಸ್ ಮಾಡ್ತೀವಲ್ವಾ, ದಟ್ ಈಸ್ ದ ಗ್ರಾಫೈಟ್. ಗ್ರಾಫೈಟ್ ಅಂದ್ರೇ ರೈಟಿಂಗ್ ಸ್ಟೋನ್ ಅಂತ, ಬರವಣಿಗೆಯ ಕಲ್ಲು. ಕನ್ಫ್ಯೂಸಾ? ನೆಕ್ಸ್ಟ್ ಸ್ಲೈಡ್ ನೋಡಿ ಸ್ನೇಹಿತರೆ. ಈ ಗ್ರಾಫೈಟ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ವರ್ಡನ್ನು ಕೊಟ್ಟಂತಹ ವಿಜ್ಞಾನಿ ದಟ್ ಇಸ್ ಗೊಟ್ಲಾಬ್ ವಾರ್ನರ್. ಇವನು ಈ ಗ್ರಾಫೈಟನ್ನು ಫಸ್ಟ್ ಏನಂತ ಕರೀತಾನಂದರೆ ರೈಟಿಂಗ್ ಸ್ಟೋನ್ ಅಂತ ಕರೀತಾನೆ, ಬರವಣಿಗೆಯ ಕಲ್ಲು. ಆ ವರ್ಡನ್ನು ತಗೊಂಡು ನಾವು ಸೀಸ್ ಪೆನ್ಸಿಲಲ್ಲಿ ಗ್ರಾಫೈಟ್ ಹಾಕ್ಕೊಂಡು ಬರಿತೀವಿ ಸ್ನೇಹಿತರೆ. ಹಾಗಾಗಿ ಈ ಬರವಣಿಗೆಯ ಕಲ್ಲು ಅಂದರೆ ಗ್ರಾಫೈಟ್ ಅಂತ ಅರ್ಥ. ಈ ಗ್ರಾಫೈಟನ್ನು ಬ್ಲಾಕ್ ಲೆಡ್, ಫ್ಲಂಬಗೋ ಈ ಹೆಸರಲ್ಲೂ ಕೂಡ ಕರಿತೀವಿ. ಸೊ ಸ್ನೇಹಿತರೆ, ಅಲ್ಲಿ ವಜ್ರದಲ್ಲಿ ಜಾಲಬಂಧ ಚತುರ್ಮುಖದ ಜೋಡಣೆ ಇತ್ತು. ಇಲ್ಲಿ ಷಟ್ಭುಜಾಕೃತಿಯ ಪದರು ರೂಪದ ಲೇಯರ್ ಬೈ ಲೇಯರ್ ಜೋಡಣೆ ಇರುತ್ತೆ. ಈ ಲೈನ್ ನಮಗೆ ಫಸ್ಟ್ ಅರ್ಥ ಆಗಿದ್ರೆ
ನಾವು ಬಾಲ್ಯದಲ್ಲಿ ಪೆನ್ಸಿಲ್ ಒಂದು ಸತಿ ತೊಗೊಂಡ್ರೆ 1 ತಿಂಗಳು ಖರ್ಚು ಮಾಡ್ತಿದ್ವಿ ಅಂತ ಅನ್ಕೋತೀನಿ. ನನಗೆ ತುಂಬ ನೆನಪಿದೆ. ನಮ್ಮ ಅಜ್ಜಿ ಬೆಳಗ್ಗೆ ಪೆನ್ಸಿಲ್ ಕೊಡಿಸಿದ್ರೆ ಸಂಜೆ ಒಳಗೆ ಅದು ಈಟೆ ಆಗಿರೋದು. ಯಾಕೆ? ಎರಿಯೋದು, ಅಡ್ಡಿಡೋದು, ಪಟ್ ಅಂತ ಮುರ್ಕೊಳ್ಳೋದು. ಇವಾಗ ನನಗೆ ಗೊತ್ತಾಗ್ತಾ ಇದೆ, ಓ ಪೆನ್ಸಿಲನ್ನು ಸ್ಟ್ರೈಟ್ ಇಟ್ಕೊಂಡು ಬರೆದಿದ್ರೆ ನಾನು ತಿಂಗಳುಗಟ್ಟಲೆ ಬರಿಬೋದಾಗಿತ್ತು. ಆ ಪೆನ್ಸಿಲ್ ಹೆರಿಯೋದು ಅಡ್ಡ ಇಟ್ಕೊಂಡಾಗ ಪಟ್ ಅಂತ ಯಾಕೆ ಮುರಿತಾ ಇತ್ತು ಅಂದರೆ, ಆ ಪೆನ್ಸಿಲ್ನ ಒಳಗಡೆ ಇರತಕ್ಕಂಥದ್ದು ಗ್ರಾಫೈಟ್ ಪದರ ರೂಪದ ಜೋಡಣೆ ಇರುತ್ತೆ. ನಾನು ಸೈಡ್ ಮಾಡಿದ ತಕ್ಷಣ ಪದರ ಕಿತ್ಕೊಂಡ್ಬಿಡ್ತಿತ್ತು, ಮದ್ದು ಮುರ್ಕೋತಾ ಇತ್ತು ಅಂತ. ಹಾಗಾಗಿ ಈ ಗ್ರಾಫೈಟ್ ಯಾವ ರೂಪದ ಜೋಡಣೆ ಇರುತ್ತೆ ಅಂತ ಕೇಳಿದ್ರೆ ದಟ್ ಈಸ್ ಪದರ ರೂಪದ ಜೋಡಣೆ ಇರುತ್ತೆ. ಪ್ರಾರಂಭದಲ್ಲಿ ಹೇಳಿದ್ದೀನಿ, ಇದೊಂದು ಕಪ್ಪು ಬಣ್ಣದ ಸ್ಫಟಿಕ ವಸ್ತು ಸ್ನೇಹಿತರೆ. ಇದು ಒಂದು ಉತ್ತಮ ಉಷ್ಣವಾಹಕನೂ ಹೌದು, ಒಂದು ಉತ್ತಮ ವಿದ್ಯುತ್ ವಾಹಕನೂ ಕೂಡ ಹೌದು. ಅಂತಹ ಗ್ರಾಫೈಟ್ ಎಲ್ಲಿ ದೊರೆಯುತ್ತೆ? ನಮ್ಮ ಭಾರತದಲ್ಲಿ ದೊರೆಯುತ್ತೆ, ಚೀನಾದಲ್ಲಿ ದೊರೆಯುತ್ತೆ, ದಕ್ಷಿಣ ಕೊರಿಯಾದಲ್ಲಿ ದೊರೆಯುತ್ತೆ. ಈ ಗ್ರಾಫೈಟನ್ನು ಕೃತಕವಾಗಿ ನಾವೇನಾದರೂ ತಯಾರಿಸ್ಬೋದಾ? ಇಲ್ಲೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫಿಲಮ್ ಇದೆ. ಏನಿದೆ ನೋಡಿ, ಈ ಕೃತಕ ಗ್ರಾಫೈಟನ್ನು ಚಾರ್ಲ್ಸ್ ಸ್ಟ್ರೀಟ್ ಅಂತಕ್ಕಂಥ ವಿಜ್ಞಾನಿ, ಏನು ಮರಳು ಸಿಲಿಕಾ ಅಂತ ಕರಿತೀವಿ, ಈ ಸಿಲಿಕಾಕ್ಕೆ ಕಡಿಮೆ ಕೋಕನ್ನು ಹಾಕಿ ವಿದ್ಯುತ್ ಕುಲುಮೆಯಲ್ಲಿ ಮೊಟ್ಟ ಮೊದಲು ಗ್ರಾಫೈಟನ್ನು ತಯಾರಿಸಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಚಾರ್ಲ್ಸ್ ಸ್ಟ್ರೀಟ್ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ದಟ್ ಇಸ್ ಸಿಲಿಕಾ ಅಂದರೆ ಮರಳು. ಆ ಮರಳಲ್ಲಿ ಕಡಿಮೆ ಪ್ರಮಾಣದ ಕೋಕನ್ನು ಹಾಕಿ ವಿದ್ಯುತ್ ಕುಲುಮೆಯಲ್ಲಿ ಮೊಟ್ಟ ಮೊದಲು ಈ ಕೃತಕವಾಗಿರ್ತಕ್ಕಂಥ ಗ್ರಾಫೈಟನ್ನು ತಯಾರಿಸಿದ ಮಹಾನ್ ವಿಜ್ಞಾನಿ ಚಾರ್ಲ್ಸ್ ಸ್ಟ್ರೀಟ್. ನೋಡಿ, ಈ ಗ್ರಾಫೈಟ್ ತಯಾರಿಸ್ಬೇಕಾದ್ರೆ ಆಕಸ್ಮಿಕವಾಗಿ ಒಂದು ವಸ್ತು ಬಂದ್ಬಿಡುತ್ತೆ. ಅದು ಹೆಂಗೆ ಬರುತ್ತೆ ಸರ್? ನೋಡಿ, ಈ ಮರಳಲ್ಲಿ ಕಡಿಮೆ ಪ್ರಮಾಣದ ಕೋಕ್, ಮರಳಲ್ಲಿ ಹೆಚ್ಚು ಪ್ರಮಾಣದ ಕೋಕ್ ಹಾಕಿದಾಗ ಗ್ರಾಫೈಟ್ ಬರೋ ಬದಲಿ ಆಗಲೇನು ಹೇಳಿದೆ ನಾನು, ಸಿಲಿಕಾನ್ ಕಾರ್ಬೈಡ್, ಕಾರ್ಬೋರೆಂಡಮ್ ಪ್ರಕೃತಿಯಲ್ಲಿ ಅತ್ಯಂತ ಕಠಿಣ ಎರಡನೇ ವಸ್ತು ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹೇಳಿದ್ದೀನಿ ಅಂತ ಹೇಳ್ತೀನಿ. ಸೊ ಅರ್ಥ ಆಗಿದೆ ನಿಮಗೆ ಈ ಕೃತಕ ಗ್ರಾಫೈಟನ್ನು ಹೇಗೆ ತಯಾರಿಸ್ತಾರೆ. ಕೃತಕ ಗ್ರಾಫೈಟನ್ನು ಚಾರ್ಲ್ಸ್ ಸ್ಟ್ರೀಟ್ ತಯಾರಿಸ್ತಾನೆ. ಪಾಪ ಇವನಿಗೊಂದು ಪ್ರಾಬ್ಲಮ್. ನಮ್ಮ ಜಗದೀಶ್ ಚಂದ್ರ ಬೋಸ್ ಅವನದೇನೋ ಪ್ರಾಬ್ಲಮ್ ಇತ್ತು. ಹಾಗೆ ಅವನಿಗೇನು ಪ್ರಾಬ್ಲಮ್ ಇತ್ತು ಸರ್? ಪಾಪ ಅವ್ನು ರೇಡಿಯೋನ ಕಂಡುಹಿಡ್ತಾನೆ ನಮ್ಮ ಜಗದೀಶ್ ಚಂದ್ರ ಬೋಸ್. ಆದರೆ ಪೇಟೆಂಟ್ ತಗೊಳ್ಳಲ್ಲ. ಪೇಟೆಂಟ್ ತಗೊಳ್ಳದೇ ಇರೋದ್ರಿಂದ ರೇಡಿಯೋ ಕಂಡುಹಿಡಿದ ವಿಜ್ಞಾನಿ ಅಂತ ನಾವು ಯಾರನ್ನ ಹೇಳ್ತೀವಿ? ಈಗ ಮಾರ್ಕೋನಿನ ಹೇಳ್ತೀವಿ. ಹಾಗೆ ಈ ಚಾರ್ಲ್ಸ್ ಸ್ಟ್ರೀಟ್ ಏನು ಕೃತಕವಾಗಿರ್ತಕ್ಕಂಥ ಗ್ರಾಫೈಟನ್ನು ತಯಾರಿಸ್ತಾನೆ, ಆದರೆ ಅದರ ಪೇಟೆಂಟನ್ನು ಪಡ್ಕೊಂಡಿರಲ್ಲ. ಹಾಗಾಗಿ ಈ ಸಿಂಥೆಟಿಕ್ ಗ್ರಾಫೈಟನ್ನು ಮತ್ತೊಬ್ಬ ವಿಜ್ಞಾನಿ ತಯಾರಿಸ್ತಾನೆ ಸ್ನೇಹಿತರೆ. ಅವನ ಹೆಸರು ಎಡ್ವರ್ಡ್ ಗುಟ್ರಿಚ್ ಅಚೆಸನ್ ಅಂತ. ಈ ಎಡ್ವರ್ಡ್ ಗುಟ್ರಿಚ್ ಅಚೆಸನ್ ಈ ಸಿಂಥೆಟಿಕ್ ಕೃತಕವಾಗಿರ್ತಕ್ಕಂತಹ ಗ್ರಾಫೈಟನ್ನು ತಯಾರಿಸ್ತಾನೆ. ಈ ಗ್ರಾಫೈಟನ್ನು ತಯಾರಿಸಲಿಕ್ಕೆ ಪೇಟೆಂಟನ್ನು ಪಡ್ಕೊಳ್ತಾನೆ. ಈ ಅಚೆಸನ್ ಈ ಗ್ರಾಫೈಟನ್ನು ತಯಾರಿಸಿರೋದ್ರಿಂದ ಈ ಗ್ರಾಫೈಟ್ನ ತಯಾರಿಸುವ ಪ್ರಕ್ರಿಯೆಗೆ, ಟೆಕ್ನಾಲಜಿಗೆ ಏನಂತ ಕರಿತೀವಿ ನಾವು? ಅಚೆಸನ್ ಟೆಕ್ನಾಲಜಿ ಅಂತ ಕರಿತೀವಿ. ಹಾಗಾದರೆ ಇನ್ ಫ್ಯೂಚರ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ. ಅಚೆಸನ್ ತಂತ್ರಜ್ಞಾನವನ್ನು ಬಳಸಿ ಈ ಕೆಳಕಂಡ ಯಾವ ಕಾರ್ಬನ್ ಬಹುರೂಪವನ್ನು ಕೃತಕವಾಗಿ ತಯಾರಿಸಬಹುದು? ದಟ್ ಇಸ್ ದ ಗ್ರಾಫೈಟ್. ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ಗ್ರಾಫೈಟ್ನ ಉಪಯೋಗಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಹಾಗೆ ಗ್ರಾಫೈಟನ್ನು ಎಲ್ಲಿ ಬಳಸ್ತೀವಿ? ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ, ಸೀಸದ ಕಡ್ಡಿಯಲ್ಲಿ ಬಳಸ್ತೀವಿ. ಹಾಗಾದ್ರೆ ಸೀಸದ ಕಡ್ಡಿಯಲ್ಲಿ ಸೀಸ ಬಳಸ್ತೇವಾ? ನೋ. ಗ್ರಾಫೈಟ್ ಸ್ವಲ್ಪ ನಾವು ಬಳಪನ ಬಳಸ್ತೀವಿ. ಹಾಗಾಗಿ ನಮ್ಮ ಏನು ಪೆನ್ಸಿಲ್ ಸೀಸದ ಕಡ್ಡಿ ಅಂತ ಕರಿತೀವಿ, ಸೀಸದ ಕಡ್ಡಿಯಲ್ಲಿ ಸೀಸ ಇರಲ್ಲ. ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿದೆ. ಸೀಸದ ಕಡ್ಡಿಯಲ್ಲಿ ಏನಿರುತ್ತೆ? ಗ್ರಾಫೈಟ್ ಇರುತ್ತೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ನ್ಯೂಕ್ಲಿಯ ಕ್ರಿಯಾಕಾರಿ. ಪ್ರಸ್ತುತವಾಗಿ ಭಾರತದಲ್ಲಿ ಎಷ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ ಅಂತ ಕೇಳಿದ್ರೆ 22 ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಿದೆ, 22 ರಾಷ್ಟ್ರೀಯ ಭಾಷೆಗಳಿವೆ. ನೆನಪಲ್ಲಿ ಇಟ್ಕೊಳ್ಳಿ. ಸುಮ್ಮನೆ 22 ಬಂದಾಗ ಅಲ್ಲಿ ಏನೇನಿದೆ ಅಂತ ಒಂದ್ಸತಿ ರಿಕಾಲ್ ಮಾಡ್ಕೊಳ್ಬೇಕು ನೀವು. ಹಾಗಾದರೆ ಈ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಮಾಡರೇಟರ್ ಆಗಿ, ಮಂದಕವಾಗಿ ನಾವು ಯಾವುದನ್ನು ಬಳಸ್ತೀವಿ ಅಂತ ಕೇಳಿದ್ರೆ ಗ್ರಾಫೈಟನ್ನು ಬಳಸ್ತೀವಿ. ಸರ್ ಇದೇನು ಸರ್ ಮಂದಕ ಅಂದರೆ? ಮಂದ ಅಂದರೆ ಸ್ಲೋ. ಏನು ಈ ನ್ಯೂಕ್ಲಿಯರ್ ಧಾತುಗಳಿದೆ, ಆ ನ್ಯೂಕ್ಲಿಯರ್ ಧಾತುಗಳಿಂದ ನ್ಯೂಟ್ರಾನ್ಗಳು ಜಿಗಿಯುತ್ತೆ. ಆ ನ್ಯೂಟ್ರಾನ್ಗಳು ಜಿಗಿಬೇಕಾದ್ರೆ ಅಗಾಧ ಪ್ರಮಾಣದ ಉಷ್ಣವನ್ನು ತರುತ್ತೆ. ಆ ನ್ಯೂಟ್ರಾನ್ಗಳು ಪಟ ವೇಗವಾಗಿ ಜಿಗಿದ್ರೆ ಅಗಾಧ ಪ್ರಮಾಣದ ಉಷ್ಣ ಬಿಡುಗಡೆಯಾಗಿ ನ್ಯೂಕ್ಲಿಯರ್ ರಿಯಾಕ್ಟರೇ ಕಂಪ್ಲೀಟ್ ಮೆಲ್ಟ್ ಆಗಿ ಹೋಗ್ಬೋದು ಸ್ನೇಹಿತರೆ. ಹಾಗಾಗಿ ಆ ನ್ಯೂಕ್ಲಿಯರ್ ಧಾತುಗಳಿಂದ ಏನು ಬಿಡುಗಡೆ ಕ್ಷಿಪ್ರವಾಗಿ ಬರ್ತಕ್ಕಂತಹ ಆ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡೋದು, ನ್ಯೂಟ್ರಾನ್ಗಳ ವೇಗವನ್ನು ಸ್ಲೋ ಮಾಡೋದು, ನ್ಯೂಟ್ರಾನ್ಗಳ ವೇಗವನ್ನು ಮಂದ ಮಾಡಲಿಕ್ಕೆ ಆ ಪುಷ್ಟೀಕರಣ ಮಾಡಿರ್ತಕ್ಕಂತಹ ಆ ನ್ಯೂಕ್ಲಿಯರ್ ಧಾತುಗಳ ಅಕ್ಕಪಕ್ಕ ಯಾವುದನ್ನು ಫಿಕ್ಸ್ ಮಾಡ್ತಾನೆ? ಈ ಗ್ರಾಫೈಟಿಂದ ಮಾಡಿರ್ತಕ್ಕಂತಹ ಮಂದಕವನ್ನು ಫಿಕ್ಸ್ ಮಾಡ್ತಾನೆ. ಈ ಮಂದಕ ನ್ಯೂಟ್ರಾನ್ಗಳ ವೇಗವನ್ನು
ಕಡಿಮೆ ಮಾಡುತ್ತೆ. ಹಾಗಾಗಿ ಈ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡುವ ನ್ಯೂಕ್ಲಿಯ ಕ್ರಿಯಾಕಾರಿಯ ಘಟಕ ಮಂದಕ. ಆ ಮಂದಕನ ಯಾವುದರಲ್ಲಿ ಮಾಡ್ತಾರೆ ಅಂತ ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿದೆ. ಆ ಮಂದಕವನ್ನು ಗ್ರಾಫೈಟಿಂದ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಘನ ಸ್ನೇಹಕ. ಘನ ಸ್ನೇಹಕ ಅಂದರೆ ದಟ್ ಇಸ್ ಲೂಬ್ರಿಕಾಯ್ಡ್ಸ್ ಅಂತ ಕರಿತೀವಿ. ಈ ಗ್ರೀಸ್ ಅಂತ ಕರಿತೀವಲ್ವಾ, ಈ ವೀಲ್ಗಳಲ್ಲಿ ಅಚ್ಚು ಸವಿಬಾರ್ದಂತ ಹಾಕ್ತೀವಲ್ವಾ, ಆ ಘನ ಸ್ನೇಹಕಗಳಲ್ಲಿ ಗ್ರಾಫೈಟನ್ನು ಬಳಸ್ತೀವಿ. ಶುಷ್ಕ ಕೋಶ ಡ್ರೈ ಸೆಲ್ಸ್ ನೆನ್ಬಿಡೋದು ನಿಮಗೆ. ನಾನಂತೂ ಚಿಕ್ಕೋನಿದ್ದಾಗ ಇನ್ನು ಶೆಲ್ ಇದೆಯಲ್ವಾ, ಎವ್ರಿಡಿ ಶೆಲ್, ಅದು ಹಾಳಾದಾಗ, ರೇಡಿಯೋಗಳಿದ್ವು, ಅದು ಹಾಳಾದಾಗ ಅದರಲ್ಲಿರೋ ಪೌಡರ್ಗಳೆಲ್ಲ ತೆಗೆದು ಈ ಸಗಣಿಯಲ್ಲಿ ಮಿಕ್ಸ್ ಮಾಡಿ ನೆಲ ಬೆಳೀತಾಯಿದ್ರು, ನೆಲ ಕರ್ರಗಿರುತ್ತೆ ಅಂತ. ಅದರ ಮಧ್ಯೆ ಒಂದು ಕಡ್ಡಿ ಇತ್ತಲ್ಲ, ದಟ್ ಕಡ್ಡಿ ಈಸ್ ಗ್ರಾಫೈಟ್ ಕಡ್ಡಿ ಸ್ನೇಹಿತರೆ. ಹಾಗಾಗಿ ಡ್ರೈ ಸೆಲ್ಗಳಲ್ಲಿ ನಾವೇನನ್ನು ಬಳಸ್ತೀವಿ, ಗ್ರಾಫೈಟನ್ನು ಬಳಸ್ತೀವಿ. ಇದನ್ನು ವಿದ್ಯುತ್ ದಾಗ್ರಗಳಲ್ಲಿ ಇದರ ಮೂಲಕ ವಿದ್ಯುತ್ ಹರಿಯೋದ್ರಿಂದ ಎಲೆಕ್ಟ್ರೋಡ್ಗಳಾಗಿ ಬಳಸ್ತೀವಿ. ಕಾರ್ಬನ್ ಬ್ರಷ್ ನಿಮಗೆ ಗೊತ್ತಿರ್ಬೋದು, ಈ ಮಿಕ್ಸಿಗಳಲ್ಲಿ ಕಾರ್ಬನ್ ಬ್ರಷ್ ಇರುತ್ತೆ. ಯಾರೆಲ್ಲ ಅಡುಗೆ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಪರಿಚಯ ಇರುತ್ತೆ. ಈ ಮಿಕ್ಸಿಯಲ್ಲಿ ಮೋಟ್ರ್ ಇರುತ್ತೆ, ಈ ಮೋಟ್ರಲ್ಲಿ ಆರ್ಮೇಚರ್ ತಿರುಗ್ತಾ ಇರುತ್ತೆ. ಆರ್ಮೇಚರ್ ತಿರುಗಬೇಕಾದ್ರೆ ಮತ್ತೊಂದು ವಸ್ತು ಔಟರ್ ಸರ್ಕ್ಯೂಟಿಂದ ಅದಕ್ಕೆ ಕರೆಂಟನ್ನು ಟಚ್ ಮಾಡಬೇಕಾಗತ್ತೆ. ಅವಾಗ ಎರಡು ಲೋಹಗಳು ಎಲ್ಲರೂ ಟಚ್ ಆದರೆ ಅವು ಘರ್ಷಣೆಯಾಗಿ ಅಗಾಧ ಪ್ರಮಾಣದ ಸೌಂಡ್ ಬರುತ್ತೆ. ನೋಡಿ, ಮೆಟಲನ್ನು ಮೆಟಲಿಗೆ ತಿಕ್ಕಿ ಸೌಂಡ್ ಬರುತ್ತೆ. ಯಾಕಂದರೆ ಲೋಹಗಳು ಶಬ್ದವನ್ನು ಉತ್ಪತ್ತಿ ಮಾಡುತ್ತೆ, ಅವುಗಳಿಗೆ ಸೋನರಸ್ ಪ್ರಾಪರ್ಟಿ ಇದೆ. ಅಯ್ಯೋ, ಹಾಗಾದರೆ ಆ ಸೌಂಡನ್ನು ಕಡಿಮೆ ಮಾಡಬೇಕು ಅಂದರೆ ಅಲ್ಲಿ ಕರೆಂಟನ್ನು ಹೇಗೆ ಪಾಸ್ ಮಾಡಬೇಕು ಅಂತ ಈ ವಿಜ್ಞಾನಿಗಳ ಮೈಂಡಿಗೆ ಬಂದಾಗ ಒಂದು ಬ್ಯೂಟಿಫುಲ್ ಕರೆಂಟನ್ನು ಪಾಸ್ ಮಾಡ್ತಕ್ಕಂಥ, ಸೌಂಡನ್ನು ಪ್ರೊಡ್ಯೂಸ್ ಮಾಡದೇ ಇರತಕ್ಕಂಥ ಒಂದು ಅಲೋಹ ಇದೆ. ದಟ್ ಅಲೋಹ ಈಸ್ ಗ್ರಾಫೈಟ್. ಈ ಗ್ರಾಫೈಟನ್ನು ಅಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಈ ಮೋಟ್ರ್ಗಳಲ್ಲಿ ಕಾರ್ಬನ್ ಬ್ರಷ್ ಆಗಿ ಬಳಸ್ತಾರೆ. ಯಾರೆಲ್ಲ ಮಿಕ್ಸಿ ಅಡುಗೆ ಕೆಲಸವನ್ನು ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಬ್ರಷ್ ಹೋಗಿದೆ, ಹೊಸ ಬ್ರಷ್ ಹಾಕಬೇಕು ಅಂತ. ಅಷ್ಟೇ ಅಲ್ಲ, ಲೋಹಗಳ ತಯಾರಿಕೆಯಲ್ಲಿ ನಾವು ಗ್ರಾಫೈಟನ್ನು ಬಳಸ್ತೀವಿ ಸ್ನೇಹಿತರೆ. ಹಾಗೆ ಗ್ರಾಫೈಟ್ ಆದಮೇಲೆ ಮತ್ತೊಂದು ಇತ್ತೀಚೆಗೆ ಸಂಶೋಧನೆ ಆಗಿರ್ತಕ್ಕಂತಹ ಕಾರ್ಬನ್ನ ಬಹುರೂಪ ಯಾವುದಪ್ಪ ಅಂತ ಕೇಳಿದ್ರೆ ಗ್ರಾಫಿನ್. ಹಾಗೆ ಗ್ರಾಫಿನ್ ಮೇಲೆ ಏನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ ಸ್ನೇಹಿತರೆ? ಫಸ್ಟ್ ಆಫ್ ಆಲ್ ನಿಮಗೆ ಗ್ರಾಫಿನ್, ಅಲ್ಲಿ ನಾನು ನಿಮಗೆ ಗ್ರಾಫೈಟ್ ತೋರಿಸ್ದೆ, ಸೊ ನೆಕ್ಸ್ಟ್ ವಜ್ರನೂ ತೋರಿಸ್ದೆ, ಗ್ರಾಫಿನ್ ಈಗ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ಗ್ರಾಫಿನ್, ಇದು ಒಂದು ಕಾರ್ಬನ್ನ ಸ್ಫಟಿಕ ರೂಪದ ಬಹುರೂಪ. ಸೊ ಸ್ನೇಹಿತರೆ, ಈ ಹ್ಯಾನ್ಸ್ ಪೀಟರ್ ಬೊಹೆಮ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಇದ್ದಾನಲ್ಲ, ಈ ಗ್ರಾಫೈಟ್ನ ನಾನು ಆಲ್ರೆಡಿ ಹೇಳಿದ್ದೀನಿ, ಗ್ರಾಫೈಟ್ ಪದರು ರೂಪದ ಜೋಡಣೆ ಆಗಿರುತ್ತೆ. ಆ ಪದರು ರೂಪದ ಜೋಡಣೆ ಆಗಿರುತ್ತಲ್ವಾ, ಆ ಪದರು ರೂಪದ ಗ್ರಾಫೈಟ್ನ ಜೋಡಣೆಯಲ್ಲಿ ಒಂದು ತೆಳುವಾಗಿರ್ತಕ್ಕಂತಹ ಪದರು ಇದೆ. ಆ ಪದರೆ ಗ್ರಾಫಿನ್ ಎಂಬ ಪರಿಕಲ್ಪನೆಯನ್ನು ಯಾವ ವಿಜ್ಞಾನಿ ಕೊಡ್ತಾನೆ ಅಂತ ಕೇಳಿದ್ರೆ ಬೊಹೆಮ್ ಕೊಡ್ತಾನೆ ಸ್ನೇಹಿತರೆ. ಈ ಬೊಹೆಮ್ ಕೊಟ್ಟಂತಹ ಪರಿಕಲ್ಪನೆಯನ್ನು ತಗೊಂಡು ಈ ಗ್ರಾಫೈಟಲ್ಲಿರ್ತಕ್ಕಂತಹ ಗ್ರಾಫಿನ್ ಎಳೆಯನ್ನು ಸಪ್ರೇಟ್ ಮಾಡಬಹುದಾ ಅಂತಕ್ಕಂತಹ ಅನೇಕ ಪ್ರಯೋಗಗಳು ನಡೆಯುತ್ತೆ. ಆ ಪ್ರಯೋಗಗಳು ನಡೆದಾಗ ಇಲ್ಲೊಬ್ಬ ಬ್ಯೂಟಿಫುಲ್ ವಿಜ್ಞಾನಿ ಬರ್ತಾನೆ ಸ್ನೇಹಿತರೆ. ಸೊ ಒಬ್ಬ ವಿಜ್ಞಾನಿ ಆಂಡ್ರೇವ್ ಜಿಮ್, ಇನ್ನೊಬ್ಬ ವಿಜ್ಞಾನಿ ದಟ್ ಇಸ್ ನೊವೆಸಲೋವ್ ಅಂತ. ಈ ಆಂಡ್ರೇವ್ ಜಿಮ್ ಅಂಡ್ ನೊವೆಸಲೋವ್ ಅಂತಕ್ಕಂಥ ಏನು ಎರಡು ವಿಜ್ಞಾನಿಗಳಿರ್ತಾರೆ, ಅವರು ಈ ಗ್ರಾಫೈಟ್ ಪದರವನ್ನು ಸಪ್ರೇಟ್ ಮಾಡಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಪ್ರಯತ್ನವನ್ನು ಮಾಡಿ ಗೆದ್ದು ಬಿಡ್ತಾರೆ ಸ್ನೇಹಿತರೆ. ಆ ಗ್ರಾಫೈಟಿಂದ ಈ ಗ್ರಾಫೈಟ್ನ ಒಂದು ಪದರ ಇರುತ್ತಲ್ವ, ಅದನ್ನು ಸಪ್ರೇಟ್ ಮಾಡ್ತಾರಲ್ಲ, ಆ ಗ್ರಾಫೈಟ್ನ ಒಂದು ಸಿಂಗಲ್ ಲೇಯರ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಗ್ರಾಫಿನ್ ಅಂತ ಕರೀತಾರೆ ಸ್ನೇಹಿತರೆ. ಈ ಗ್ರಾಫಿನನ್ನು ಗ್ರಾಫೈಟಿಂದ ಸಪ್ರೇಟ್ ಮಾಡ್ತಕ್ಕಂಥ ಟೆಕ್ನಾಲಜಿಗೆ ಸೀಳುಗಂಡಿಯ ತಂತ್ರಜ್ಞಾನ ಅಥವಾ ಸ್ಕಾಚ್ ಟೇಪ್ ಟೆಕ್ನಾಲಜಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಸ್ಕಾಚ್ ಟೇಪ್ ಟೆಕ್ನಾಲಜಿಯನ್ನು ಬಳಸಿ ಈ ಕೆಳಕಂಡ ಕಾರ್ಬನ್ನ ಯಾವ ಬಹುರೂಪವನ್ನು ಕಂಡು ಹಿಡಿಯಲಾಗಿದೆ ಅಂತ ಕೇಳಿದ್ರೆ ಗ್ರಾಫಿನ್. ಹಾಗಾದರೆ ಗ್ರಾಫಿನ್ ಅಂದರೆ ಏನಪ್ಪ ಅಂದರೆ ಗ್ರಾಫೈಟಲ್ಲಿ ಇರ್ತಕ್ಕಂಥ ಒಂದು ತೆಳುವಾಗಿರ್ತಕ್ಕಂಥ ಪದರವೇ ಗ್ರಾಫಿನ್. ಈ ಪದರ ಇದೆ ಎಂದು ಪರಿಕಲ್ಪನೆಯನ್ನು ಕೊಟ್ಟಂಥ ವಿಜ್ಞಾನಿ ಬೊಹೆಮ್ ಈ ಪರಿಕಲ್ಪನೆಯನ್ನು ಪ್ರಯೋಗ ಮಾಡಿ ಈ ಗ್ರಾಫಿನನ್ನು ಗ್ರಾಫೈಟಿಂದ ಸಪ್ರೇಟ್ ಮಾಡಿದ ವಿಜ್ಞಾನಿಗಳು ಆಂಡ್ರೇವ್ ಜಿಮ್ ಮತ್ತು ನೊವೆಸಲೋವ್. ಸೊ ಸ್ನೇಹಿತರೆ, ಇವರು ಸಪ್ರೇಟ್ ಮಾಡಿರ್ತಕ್ಕಂಥ ಟೆಕ್ನಾಲಜಿ ದಟ್ ಇಸ್ ಸೀಳುಗಂಡಿ ಆರ್ ಸ್ಕಾಚ್ ಟೇಪ್ ಟೆಕ್ನಾಲಜಿ. ಈ ಟೆಕ್ನಾಲಜಿಯಿಂದ ಗ್ರಾಫಿನ್ ಸಪ್ರೇಟ್ ಮಾಡ್ತಾರೆ. ಆಮೇಲೆ ಗ್ರಾಫಿನ್ನ ಉಪಯೋಗಗಳು ಮಲ್ಟಿಪಲ್ ಯೂಸಸ್ ಆಗುತ್ತೆ. ಅಬ್ಬಬ್ಬ, ನಮ್ಮ ವಿಜ್ಞಾನಕ್ಕೆ ಒಂದು ಬ್ಯೂಟಿಫುಲ್ ಕೊಡುಗೆಯನ್ನು ಕೊಟ್ಟರು ಅಂತ 2010ರಲ್ಲಿ ಇವರಿಗೆ ಫಿಸಿಕ್ಸ್ ನೊಬೆಲ್ ಪ್ರೈಸು ಕೂಡ ಸಿಗುತ್ತೆ ಸ್ನೇಹಿತರೆ. ಅಂಥ ಗ್ರಾಫಿನನ್ನು ನಾವು ಎಲ್ಲಿ ಬಳಸ್ತಾ ಇದ್ದೀವಿ, ಎಲ್ಲಿ ಬಳಸ್ತಾ ಇದ್ದೀವಿ ಅಂತ ಅಲ್ಲ, ಎಲ್ಲಿ ಬಳಸ್ತಾ ಇಲ್ಲ ಅಂತ ಯೋಚನೆ ಮಾಡಿ. ದಟ್ ಈಸ್ ಅ ಟಚ್ ಸ್ಕ್ರೀನ್ ಟೆಕ್ನಾಲಜಿ. LCDಗಳಲ್ಲಿ, LED ಬ್ಯಾಟರಿಗಳಲ್ಲಿ, ಸೂಪರ್ ಕೆಪಾಸಿಟರ್ಸ್ಗಳಲ್ಲಿ ನಾವು ಇವತ್ತು ಯಾವುದನ್ನು ಬಳಸ್ತಾ ಇದ್ದೀವಿ ಅಂತ ಕೇಳಿದ್ರೆ
ಬ್ಯೂಟಿಫುಲ್ ಆಗಿರತಕ್ಕಂಥ ಗ್ರಾಫಿನ್. ಒಂದ್ಸತಿ ಮೊಬೈಲನ್ನು ಟಚ್ ಮಾಡ್ಕೊಳ್ಳಿ, ಅದನ್ನು ಓಪನ್ ಮಾಡಿ ಗ್ರಾಫಿನನ್ನು ರಿಕಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಕಾರ್ಬನ್ನ ಬಹುರೂಪ ದಟ್ ಇಸ್ ದ ಫುಲರಿನ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಈ ಕಾರ್ಬನ್ನ ಸ್ಫಟಿಕ ರೂಪದ ಏನು ಬಹುರೂಪ ಇದೆ ಫುಲರಿನ್, ಈ ಫುಲರಿನನ್ನು ಹೇಗೆ ಸಂಶೋಧನೆ ಮಾಡ್ತಾರೆ? ಸೊ ಸ್ನೇಹಿತರೆ, ಈ ಫುಲರಿನ್ ಇದೆ 1985ರಲ್ಲಿ ಗ್ರಾಫೈಟ್ನ ಮೇಲೆ ಲೇಸರನ್ನು ಪಾಸ್ ಮಾಡಿ ಈ ಫುಲರಿನನ್ನು ತಯಾರಿಸ್ತಾರೆ ಸ್ನೇಹಿತರೆ. ಈ ಫುಲರಿನನ್ನು ತಯಾರಿಸಿರ್ತಕ್ಕಂಥ ವಿಜ್ಞಾನಿಗಳೇನಿದ್ದಾರೆ, ಇಬ್ಬರು ಅಮೇರಿಕನ್ ವಿಜ್ಞಾನಿಗಳಿರ್ತಾರೆ, ಒಬ್ಬ ಬ್ರಿಟನ್ ವಿಜ್ಞಾನಿ ಇರ್ತಾನೆ ಸ್ನೇಹಿತರೆ. ಅವ್ರನ್ನ ನೆನ್ಪಿಟ್ಕೊಳ್ಳಿಕ್ಕೆ ಕರ್ಟೋ ಕ್ರೂಲ್ ಬ್ಯೂಟಿಫುಲ್ ಸ್ಮೈಲ್ ಅಂತ, ಕರ್ಟೋ ಕೂಲ್ ಬ್ಯೂಟಿಫುಲ್ ಸ್ಮೈಲ್. ಸೊ ಸ್ನೇಹಿತರೆ, ಈ ವಿಜ್ಞಾನಿಗಳು ಈ ಫುಲರಿನನ್ನು ಗ್ರಾಫೈಟ್ನ ಮೇಲೆ ಲೇಸರನ್ನು ಹಾಯಿಸಿ ತಯಾರಿಸ್ತಾರೆ ಸ್ನೇಹಿತರೆ. ಇವರಿಗೂ ಕೂಡ ನೊಬೆಲ್ ಪಾರಿತೋಷಕ ಸಿಗುತ್ತೆ ಸ್ನೇಹಿತರೆ. 1996ರಲ್ಲಿ ಇವರಿಗೂ ಕೂಡ ನೊಬೆಲ್ ಪ್ರೈಸನ್ನು ಸಿಗುತ್ತೆ. ಹಾಗಾದ್ರೆ ಸರ್, ಈ ಫುಲರಿನ್ ಇದೆಯಲ್ವಾ, ಈ ಫುಲರಿನನ್ನು ಕಂಡುಹಿಡಿದವನು ಕ್ರೂಟೋ, ಕಾರ್ಲ್ ಅಂಡ್ ಸ್ಮೈಲ್. ಹಾಗಾದ್ರೆ ಇಲ್ಲಿ ಫುಲರಿನ್ ಅಂತ ಹೆಸರು ಯಾಕೆ ಬಂತು? ಅದಕ್ಕೊಂದು ಬ್ಯೂಟಿಫುಲ್ ಮಾಹಿತಿ, ಒಂದು ಸ್ಟೋರಿ ಇದೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಮ್ಮ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾರಿಗೂ ಗೊತ್ತಿಲ್ಲ ವಿಶ್ವೇಶ್ವರಯ್ಯ. ಹಾಗೆ ಅಮೇರಿಕದಲ್ಲಿ ಒಬ್ಬ ಆರ್ಕಿಟೆಕ್ಚರ್ ಇರ್ತಾನೆ, ಒಬ್ಬ ವಾಸ್ತುಶಿಲ್ಪಿ ಇರ್ತಾನೆ, ಅವನ ಹೆಸರು ಬಕ್ ಮಿನಿಸ್ಟರ್ ಫುಲರಿನ್ ಅಂತ. ಇವನು ಅಮೇರಿಕದಲ್ಲಿ ಎಲ್ಲರೂ ಖುಷಿ ಆಗ್ತಕ್ಕಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಬಿಲ್ಡಿಂಗ್ಸ್ಗಳನ್ನು ಇವನೇನು ಮಾಡ್ತಾ ಇರ್ತಾನೆ, ನಿರ್ಮಾಣ ಮಾಡ್ತಾ ಇರ್ತಾನೆ ಸ್ನೇಹಿತರೆ. ಇವನ ಸವಿ ನೆನಪಿಗಾಗಿ ಈ ಕ್ರೂಟೋ ಕರ್ಲ್ ಸ್ಮೈಲಿ ಕಂಡಿಡಿದಂತಹ ಈ ಕಾರ್ಬನ್ನ ಬಹುರೂಪಕ್ಕೆ ಈ ವಾಸ್ತುಶಿಲ್ಪಿಯ ಹೆಸರನ್ನು ಇಟ್ಟಿದ್ದರಿಂದ ಇದಕ್ಕೆ ಫುಲರಿನ್ ಅಂತಕ್ಕಂಥ ಹೆಸರು ಬರುತ್ತೆ ಸ್ನೇಹಿತರೆ. ಈ ಫುಲರಿನನ್ನು ನಾವು ನೋಡಿದಾಗ ಒಂಥರ ಬಾಲ್ ಥರ ಇರುತ್ತೆ, ಬಾಲ್. ಹಾಗಾದ್ರೆ ಈ ಬಾಲ್ ಥರ ಇರ್ತಕ್ಕಂಥ ಫುಲರಿನನ್ನು ಯಾರು ಹೆಸರಿಟ್ಟಿದ್ದೀವಿ? ವಾಸ್ತುಶಿಲ್ಪಿಯ ಹೆಸರಿಟ್ಟಿದ್ದೀವಿ. ಆ ವಾಸ್ತುಶಿಲ್ಪಿಯ ಹೆಸರೇನು? ಬಕ್ ಮಿನಿಸ್ಟರ್ ಫುಲರಿನ್. ಬಾಲ್ ಥರ ಇದೆ, ಆ ವಾಸ್ತುಶಿಲ್ಪಿಯ ಹೆಸರಲ್ಲಿ ಫಸ್ಟ್ ಬಕ್ ಇದೆ. ಹಾಗಾಗಿ ಇದಕ್ಕೆ ಇನ್ನೊಂದು CET ಕ್ವಶನ್ ರೆಡಿ ಆಗುತ್ತೆ, ಬಕ್ಕಿ ಬಾಲ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿಬಿಡ್ತಾನೆ, ಬಕ್ಕಿ ಬಾಲ್ ಎಂದು ಕರೆಯಲ್ಪಡುವ ಕಾರ್ಬನ್ನ ಬಹುರೂಪ ಯಾವುದು? ಸಾರ್, ಫುಲರಿನ್ ಸಾರ್. ಅಷ್ಟೇ ಅಲ್ಲ ಸ್ನೇಹಿತರೆ, ಇದಕ್ಕೆ ಆನಿಯನ್, ಈರುಳ್ಳಿ ಥರ ಇರುತ್ತೆ, ದಟ್ ಇಸ್ ಬಕ್ಕಿ ಆನಿಯನ್ ಅಂತ ಕರಿತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಇದನ್ನು ನಾವು ನ್ಯಾನೋ ಟ್ಯೂಬ್ಸ್ಗಳಲ್ಲಿ ಬಳಸ್ತೀವಿ, ಬಕ್ಕಿ ಟ್ಯೂಬ್ಸ್ಗಳಲ್ಲಿ ಬಳಸ್ತೀವಿ. ಘನಸ್ಥಿತಿಯ ಏನು ಈ ಸಾಲಿಡ್ ಫಾರ್ಮಲ್ಲಿರ್ತಕ್ಕಂತಹ ಈ ನಮ್ಮ ಫುಲರಿನನ್ನು ಮತ್ತೊಂದು ಹೆಸರಲ್ಲಿ ಕರೆಸ್ತೇವೆ ನಾವು, ಫುಲರೈಟ್ ಅಂತ ಕರಿತೀವಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದು ಕೂಡ ಎಕ್ಸಾಮಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ಫುಲರೈಟ್ ಎಂದರೆ ಅನಿಲ ಸ್ಥಿತಿಯ ಫುಲರಿನ್, ಘನಸ್ಥಿತಿಯ ಫುಲರಿನ್. ದಟ್ ಈಸ್ ಅರ್ಥ ಆಗಿದೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗಿ ಸರ್. ನೋಡಿ, ಕಾರ್ಬನ್ನ ಸ್ಫಟಿಕ ರೂಪದ 4 ಬಹುರೂಪಗಳನ್ನು ವಿತ್ ಚಿತ್ರದ ಸಮೇತ ನಿಮ್ಮ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ನಿಮಗೆ ಗೊತ್ತಿರತಕ್ಕಂತಹ ಕಾರ್ಬನ್ನ ಅಸ್ಫಟಿಕ ರೂಪದ ಬಹುರೂಪಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಕಾರ್ಬನ್ನ ಅಸ್ಫಟಿಕ ರೂಪದ ಬಹುರೂಪಗಳು ಇದ್ದಿಲು, ಕಲ್ಲಿದ್ದಲು, ಕಾಡಿಗೆ, ಕೋಕ್ ಎಲ್ಲವೂ ನೋಡಿದ್ದೀವಿ ಸರ್. ಇದ್ರ ಮೇಲೆ ಏನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ಬೋದು? ಫಸ್ಟ್ ಯಾರು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ಯಾಕಂದರೆ ಇತ್ತೀಚೆಗೆ ಎಲ್ಲರ ಮನೆಯಲ್ಲಿ LPG ಇದೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ನಾವೆಲ್ಲ ಅಯ್ಯೋ ಇದ್ಲು ಒಲೆಗೆ ಹಾಕ್ಕೊಳಕ್ಕೆ ಹೋಗಿ ಈ ಇದ್ಲಿಂದ ಎಷ್ಟೋ ಸರಿ ಕೈಯೆಲ್ಲ ಸುಟ್ಕೊಂಡು, ಇನ್ನೊಂದು ಮಜಾ ಏನು ಗೊತ್ತಾ, ಇದ್ಲನ್ನು ತಿಂದು ಕೂಡ ಮನೆಯಲ್ಲಿ ಓಡಿಸ್ಕೊಂಡಿದ್ದೀವಿ. ಭಾರಿ ಟೇಸ್ಟ್ ಇದೆ ಅದು. ಈ ಇದ್ಲಿದೆಯಲ್ವ, ನಾವು ಪ್ರಾರಂಭದಲ್ಲಿ ಹಲ್ಲು ಉಜ್ಜಲಿಕ್ಕೆ ಇದ್ಲನ್ನು ಬಳಸ್ತಾ ಇದ್ವಿ. ಒಳ್ಳೆಯದೇ ಕೆಟ್ಟದ್ದು ಸರ್? ಹಲ್ಲು ಉಜ್ಜಲಿಕ್ಕೆ ಇದ್ಲನ್ನು ಯಾಕೆ ಬಳಸ್ತಾರೆ ಸರ್? ಅದಕ್ಕೂ ಆನ್ಸರ್ ಮಾಡ್ತೀನಿ ನಾನು. ಇದ್ಲನ್ನು ಬಳಸಿದರೆ ಹಲ್ಲು ಏನಾಗತ್ತೆ ಅಂತ. ಇದ್ಲಿಗೆ ಅಂಥ ವಿಶೇಷ ಗುಣ ಏನಿದೆ? ಏನಿಲ್ಲ ಸ್ನೇಹಿತರೆ, ಏನು ಈ ಒಣದ ಮರದ ತುಂಡುಗಳೇನಿದೆ, ಇದನ್ನು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಾವು ಅಸವನ ಕ್ರಿಯೆಗೆ ಒಳಪಡಿಸಿದಾಗ ನಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇದ್ದಿಲು ಆರ್ ಚಾರ್ಕೋಲ್ ಸಿಗತ್ತೆ. ಈ ಚಾರ್ಕೋಲನ್ನು ನಾವು ಪ್ರಸ್ತುತವಾಗಿ ಎಲ್ಲಿ ಬಳಸ್ತೀವಿ? ಇದನ್ನು ಬೆಂಕಿಗೆ ಹಾಕಿದ್ರೆ ಇದು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಫ್ಯೂಯಲ್ ಆಗಿ ವರ್ಕ್ ಮಾಡುತ್ತೆ. ಆಗಲೇ ಹೇಳಿದೆ ನಾನು ಸರ್, ಇದ್ಲಿಂದ ಹಲ್ಲುಜ್ಜಿದ್ರೆ ಏನಾಗುತ್ತೆ? ಈ ಇದ್ಲಿದೆಯಲ್ವಾ, ಇದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಈ ರಂಧ್ರಗಳೇನು ಮಾಡುತ್ತೆ ಅಂದರೆ ವಾಸನೆಯನ್ನು ಹೀರ್ಕೊಳ್ಳುತ್ತೆ. ಹಾಗಾದ್ರೆ ಇದ್ದಿಲು ಇಟ್ ಈಸ್ ಎ ಗುಡ್ ಸ್ಮೆಲ್ ಅಬ್ಸಾರ್ಬರ್. ಹಾಗಾಗಿ ಯಾರ ಬಾಯಲ್ಲಿ ಸ್ಮೆಲ್ ಕೆಟ್ಟದಾಗಿ ಬರ್ತಾ ಇದೆಯೋ, ಸ್ವಲ್ಪ ಉಪ್ಪು, ಒಂದು ಲವಂಗ, ಒಂದು ಸ್ವಲ್ಪ ಇದ್ಲನ್ನು ಹಾಕಿ ಉಜ್ಜಿಬಿಡಿ. 1 ತಿಂಗಳು ಉಜ್ಜಿದ್ರೆ ಸಾಕು, ಮತ್ತು ತಿನ್ನಬೇಡಿ. ಆಟೋಮೆಟಿಕ್ಕಾಗಿ ನಿಮ್ಮ ಬಾಯಿದ ಸ್ಮೆಲ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ ಸರ್, ನಮ್ಮನೆ ಯಾವುದೊಂದು ಚರಂಡಿ ಪಕ್ಕ ಇದೆ, ಪದೇ ಪದೇ ಸ್ಮೆಲ್ ಬರ್ತಾ ಇರುತ್ತೆ. ಟೆನ್ಷನ್ ತಗೋಬೇಡಿ, ಒಂದು ಸಣ್ಣ ಡಬ್ಬದಲ್ಲಿ ಇದ್ಲನ್ನು ಹಾಕಿ ಅಲ್ಲಿ ಇಡಿ. ಆ ಕೆಟ್ಟ ಸ್ಮೆಲ್ಲನ್ನು
ಇದ್ಲು ಏನು ಮಾಡುತ್ತೆ, ಅಬ್ಸಾರ್ವ್ ಮಾಡುತ್ತೆ. ಹಾಗಾಗಿ ಇದು ಸ್ಮೆಲ್ಲನ್ನು ಏನು ಮಾಡ್ಕೊಳ್ಳುತ್ತೆ, ಕೆಟ್ಟ ಸ್ಮೆಲ್ಲನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಏನು ವಾಟರ್ ಪ್ಯೂರಿಫೈಯರ್ ಅಂತ ಕರಿತೀರಲ್ಲ ನೀವು, ನಿಮ್ಮನೇಲಿ ಅಕ್ವಾಗಾರ್ಡ್ ಇರ್ಬೋದು, ಅದರಲ್ಲಿ ಈ ಸಣ್ಣ ಸಿಲಿಂಡರ್ ಟೈಪ್ ಇರುತ್ತೆ ನೋಡಿ, ಅದರಲ್ಲೊಂದು ಓಪನ್ ಮಾಡಿ ಇದ್ಲಿರುತ್ತೆ. ಯಾಕೆಂದರೆ ನೀರಲ್ಲಿ ಏನಾದರೂ ವಾಸನೆ ಇದ್ದರೆ ಆ ಇದ್ಲೇನು ಮಾಡುತ್ತೆ, ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ವಾಟರ್ ಪ್ಯೂರಿಫಿಕೇಷನಲ್ಲೂ ಕೂಡ ನಾವು ಯಾವುದನ್ನು ಬಳಸ್ತೀವಿ, ಇದ್ದಿಲನ್ನು ಬಳಸ್ತೀವಿ. ಸೊ ಸ್ನೇಹಿತರೆ, ಈ ಮರದ ತುಂಡನ್ನು ಹಬೆಗೆ ಕಾಯಿಸಿ ಇದ್ದಿಲನ್ನು ಮಾಡಿದ್ರೆ ಇದಕ್ಕೆ ಆಕ್ಟಿವೇಟೆಡ್ ಚಾರ್ಕೋಲ್, ಕ್ರಿಯಾಶೀಲ ಇದ್ದಿಲು ಅಂತ ಕರಿತೀವಿ. ಇದರ ಸಾಂದ್ರತೆ ಸಾಮಾನ್ಯ ಇದ್ದಿಲಿಗಿಂತ ಜಾಸ್ತಿ ಇರುತ್ತೆ. ಇದರಲ್ಲಿ ರಂಧ್ರಗಳು ಸಾಮಾನ್ಯ ಇದ್ದಿಲಿಗಿಂತ ಜಾಸ್ತಿ ಇರುತ್ತೆ. ಈ ಹೆಚ್ಚು ಸಾಂದ್ರತೆ, ಹೆಚ್ಚು ರಂಧ್ರಗಳನ್ನು ಹೊಂದಿರತಕ್ಕಂಥ ಈ ಕ್ರಿಯಾಶೀಲ ಆಕ್ಟಿವೇಟೆಡ್ ಇದ್ದಿಲೇನಿದೆ, ಇದನ್ನು ನಾವು ಗ್ಯಾಸ್ ಮಾಸ್ಕ್, ಅನಿಲ ಮುಖವಾಡಗಳಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಬಂದೂಕಿನ, ಮದ್ದಿನ, ಗನ್ ಪೌಡರ್ ಪುಡಿಗಳಲ್ಲೂ ಕೂಡ ಬಳಸ್ತೀವಿ ಸ್ನೇಹಿತರೆ. ಪಟಾಕಿಗಳಲ್ಲೂ ಕೂಡ ಬಳಸ್ತೀವಿ. ಸರ್, ಪಟಾಕಿ ಪೊಟ್ಯಾಷಿಯಂ ಕಾರ್ಬೋನೇಟ್, ಸಲ್ಫರ್ ಮತ್ತು ಇದ್ದಿಲನ್ನು ಹಾಕಿ ನಾವು ಪಟಾಕಿನ ತಯಾರಿಸ್ತೀವಿ ಸ್ನೇಹಿತರೆ. ಅದು ಗಂಧಕದ ಪಾಠ ಬಂದಾಗ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿಲಿನ ಬಗ್ಗೆ ಅರ್ಥ ಆಗಿದೆ. ನೆಕ್ಸ್ಟ್ ಕಲ್ಲಿದ್ದಿಲಿನ ಬಗ್ಗೆ ಯೋಚನೆ ಮಾಡೋಣ ಸ್ನೇಹಿತರೆ. ಸರ್, ಕಲ್ಲಿದ್ದಲು ಇದು ಹೇಗಾಗತ್ತೆ ನೋಡಿ, ಒಂದು ಸ್ಟೋರಿ ಹೇಳೋದಾದರೆ, ಸಾವಿರಾರು ವರ್ಷಗಳ ಹಿಂದೆ ಭೂಮಿ ಮೇಲೆ ದೊಡ್ಡ ದೊಡ್ಡ ಮರಗಳಿದ್ವು, ದಡ್ಡ ಪ್ರಾಣಿಗಳಿದ್ವು. ಪ್ರಕೃತಿಯ ವೈಪರೀತ್ಯದಿಂದ, ಭೂಕಂಪದಿಂದ ಆ ದೊಡ್ಡ ಸಸ್ಯಗಳು ಭೂಮಿಯ ಒಳಗಡೆ, ದಡ್ಡ ಪ್ರಾಣಿಗಳು ಭೂಮಿಯ ಒಳಗಡೆ ಹೋದವು. ಅನೇಕ ಕಾಲಗಳು ಅಲ್ಲೇ ಉಳಿದು ಹುದುಗುವಿಕೆಗೆ ಒಳಪಟ್ಟು ಆ ದೊಡ್ಡ ಸಸ್ಯಗಳೇ ಕಲ್ಲಿದ್ದಲಾಗಿ ಪರಿವರ್ತನೆ ಆದವು. ಆ ದಡ್ಡ ಪ್ರಾಣಿಗಳೇ ಪೆಟ್ರೋಲಿಯಂ ಆಗಿ ಪರಿವರ್ತನೆ ಆಯಿತು. ಅಯ್ಯೋ, ಸಾವಿರಾರು ವರ್ಷಗಳ ಹಿಂದೆ ಅವು ದೊಡ್ಡ ಸಸ್ಯಗಳಾಗಿ ಪಳಗಿದ್ವು, ದೊಡ್ಡ ಪ್ರಾಣಿಗಳಾಗಿ ಪಳಗಿದ್ವು. ಪಾಪ ಇವತ್ತು ಭೂಮಿಯ ಒಳಗಡೆ ಆ ಸಸ್ಯಗಳು, ಪ್ರಾಣಿಗಳಿಲ್ಲ. ಅದರ ಅವಶೇಷಗಳು ಕಲ್ಲಿದ್ದಲು ರೂಪದಲ್ಲಿ ಉಳಿಕೆಯಾಗಿದೆ, ಪೆಟ್ರೋಲಿಯಂ ರೂಪದಲ್ಲಿ ಉಳಿಕೆ ಆಗಿದೆ. ಆಗ ಪಳಗಿದ್ವು, ಇವಾಗ ಈ ರೂಪದಲ್ಲಿ ಉಳಿಕೆಯಾಗಿದೆ. ಇವುಗಳನ್ನು ಇಂಧನವಾಗಿ ಬಳಸ್ತಾ ಇದ್ದೀವಿ. ಇಂಥ ಇಂಧನವನ್ನು ನಾವು ಪಳ ಉಳಿಕೆ ಇಂಧನ, ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಇಂತಹ ಸಸ್ಯಜನ್ಯ ರಾಶಿಯಾಗಿರ್ತಕ್ಕಂಥ ಈ ಕಲ್ಲಿದ್ದಲನ್ನು ನಾವು ಕಪ್ಪು ವಜ್ರ, ಬ್ಲಾಕ್ ಡೈಮಂಡ್ ಅಂತ ಕರಿತೀವಿ. ದಟ್ ಈಸ್ ಬ್ಲಾಕ್ ಸ್ಟೋನ್, ಕಾಳಶಿಲೆ ಅಂತ ಕರಿತೀವಿ. ಇದರಲ್ಲಿ ಕಾರ್ಬನ್ ಇದೆ, ಸಲ್ಫರ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ನೈಟ್ರೋಜನ್. ಯಾಕಿದೆ ಸರ್? ಇವೆಲ್ಲ ಸಸ್ಯಗಳಲ್ಲಿದೆ, ಸಸ್ಯಗಳಿಂದಲೇ ಇದಾಗಿರೋದ್ರಿಂದ ಇವುಗಳಲ್ಲಿ ಇದೆ. ಇಂತಹ ಕಲ್ಲಿದ್ದಲನ್ನು ನಾವು ಅದು ಎಷ್ಟು ಕಾಲದ ಹಳೇದು ಅನ್ನೋ ಆಧಾರದ ಮೇಲೆ 4 ರೀತಿಯ ಕಲ್ಲಿದ್ದಲನ್ನು ವರ್ಗೀಕರಣ ಮಾಡ್ಕೊಳ್ತೀವಿ ಸ್ನೇಹಿತರೆ. ಇತ್ತೀಚೆಗೆ ರಚನೆ ಆಗಿರ್ತಕ್ಕಂತಹ 40%ಕ್ಕಿಂತ ಕಡಿಮೆ ಕಾರ್ಬನನ್ನು ಹೊಂದಿರತಕ್ಕಂತಹ ಕಳಪೆ ದರ್ಜೆಯ ಕಲ್ಲಿದ್ದಲನ್ನು ನಾವು ಪೀಟ್ ಅಂತ ಕರಿತೀವಿ. ಈ ಪೀಟ್ ಕಲ್ಲಿದ್ದಲನ್ನು ನಾವು ಈ ಫರ್ಟಿಲೈಸರ್ಸ್, ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಸ್ನೇಹಿತರೆ. ಅದಕ್ಕಿಂತ ಸ್ವಲ್ಪ ಕಾರ್ಬನ್ನ ಪ್ರಮಾಣ ಜಾಸ್ತಿ. ಸ್ವಲ್ಪ ಅಂದರೆ ಎಷ್ಟು ಸರ್? 60% ಕಾರ್ಬನನ್ನು ಹೊಂದಿರತಕ್ಕಂತಹ ನಮ್ಮ ಪೀಟ್ಗಿಂತ ಸ್ವಲ್ಪ ಉತ್ತಮ ದರ್ಜೆಯ ಕಲ್ಲಿದ್ದಲನ್ನು ನಾವು ಲಿಗ್ನೈಟ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದನ್ನು ಬ್ರೌನ್ ಕೋಲ್ ಅಂತಲೂ ಕೂಡ ಕರಿತೀವಿ. ಈ ಲಿಗ್ನೈಟ್ ಆರ್ ಈ ಬ್ರೌನ್ ಕೋಲ್ ಅಂತ ಏನು ಕರಿತೀವಿ, ಈ ಕಲ್ಲಿದ್ದಲನ್ನು ನಾವು ಉಷ್ಣ ಸ್ಥಾವರಗಳಲ್ಲಿ ದಟ್ ಇಸ್ ಇಂಧನವನ್ನಾಗಿ ಬಳಸ್ತೀವಿ. ಭಾರತದಲ್ಲಿ ಅಧಿಕ ವಿದ್ಯುತ್ ಶಕ್ತಿ ಈ ಕೆಳಕಂಡ ಯಾವ ಶಕ್ತಿಯಿಂದ ಬರುತ್ತೆ ಅಂತ ಕೇಳಿದ್ರೆ ದಟ್ ಈಸ್ ಥರ್ಮಲ್ ಪವರ್ ಅಂತ ಕರಿತೀವಿ. ಈ ಥರ್ಮಲ್ ಪವರಲ್ಲಿ ನಾವು ಫ್ಯೂಯಲ್ ಆಗಿ ಯಾವುದನ್ನು ಬಳಸ್ತೀವಿ? ಕಲ್ಲಿದ್ದಲನ್ನು ಬಳಸ್ತೀವಿ. ಯಾವ ಕಲ್ಲಿದ್ದಲು ಅಂತ ಕೇಳಿದ್ರೆ ದಟ್ ಇಸ್ ಲಿಗ್ನೈಟ್ ಸ್ನೇಹಿತರೆ. ಅದಕ್ಕಿಂತ ಸ್ವಲ್ಪ ಕಾರ್ಬನ್ನ ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು, 78% ಕಾರ್ಬನ್ನ ಪ್ರಮಾಣವನ್ನು ಹೊಂದಿರತಕ್ಕಂತಹ ಕಲ್ಲಿದ್ದಲನ್ನು ನಾವು ಬಿಟುಮಿನಸ್ ಕಲ್ಲಿದ್ದಲು ಅಂತ ಕರಿತೀವಿ. ಈ ಬಿಟುಮಿನಸ್ ಕಲ್ಲಿದ್ದಲನ್ನು ಬಹುಪಯೋಗಿಯಾಗಿ ಬಳಸ್ತೀವಿ. ಅದರಲ್ಲೂ ಪ್ರಮುಖವಾಗಿ ಕೂಲ್ ಟಾರ್ಗಳಲ್ಲಿ ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್ 90%ಕ್ಕಿಂತ ಹೆಚ್ಚು ಕಾರ್ಬನನ್ನು ಹೊಂದಿರತಕ್ಕಂತಹ ಅತ್ಯಂತ ಉತ್ತಮ ದರ್ಜೆಯ ಕಲ್ಲಿದ್ದಲೇನಿದೆ, ಈ ಕಲ್ಲಿದ್ದಲನ್ನು ನಾವು ಆಂಥ್ರಾಸೈಟ್ ಅಂತ ಕರಿತೀವಿ. ಇದನ್ನು ಹೊಗೆ ರಹಿತ ಉರುವಲು ಆಗ್ತಕ್ಕಂಥ ಕಲ್ಲಿದ್ದಲು ಅಂತ ಕರಿತೀವಿ. ಇದನ್ನು ನಾವು ಹಡಗುಗಳಲ್ಲಿ, ರೈಲುಗಳಲ್ಲಿ ಇಂಧನವಾಗಿ ಬಳಸ್ತೀವಿ ಸ್ನೇಹಿತರೆ. ಇದು ಅತಿ ಹೆಚ್ಚು ಕಾರ್ಬನ್ನ ಪ್ರಮಾಣ ಹೊಂದಿದ್ದು ಕಪ್ಪಗೆ ಇರೋದ್ರಿಂದ ಇದನ್ನು ಬ್ಲಾಕ್ ಕೋಲ್, ಕಿಟ್ಟಿ ಕಲ್ಲಿದ್ದಲು ಅಂತ ಕರಿತೀವಿ ಸ್ನೇಹಿತರೆ. ಇದು ಗಟ್ಟಿ, ಭಯಂಕರ ಗಟ್ಟಿ ಇರೋದ್ರಿಂದ ಇದನ್ನು ಬ್ಲಾಕ್ ಡೈಮಂಡ್ ಅಂತಲೂ ಕೂಡ ಕರಿತೀವಿ. ಕಲ್ಲಿದ್ದಲು ಹೇಗೆ ನಿರ್ಮಾಣ ಆಯಿತು? ಕಲ್ಲಿದ್ದಲ ವಿಧಗಳೇನು? ಕಳಪೆ ದರ್ಜೆಯ ಕಲ್ಲಿದ್ದಲು ಯಾವುದು? ಉತ್ತಮ ದರ್ಜೆಯ ಕಲ್ಲಿದ್ದಲು ಯಾವುದು? ಕೇಳಿ ಸರ್, ಎಕ್ಸಾಮಲ್ಲಿ ಫಿನಿಶ್ ಮಾಡ್ತೀನಿ. ನೆಕ್ಸ್ಟ್ ಹೋಗೋಣ ಸರ್. ದೀಪದ ಮಸಿ, ಬ್ಲ್ಯಾಕ್ ಲ್ಯಾಂಪ್,
ಕಾಡಿಗೆ ಸೂಟ್ ಇದೇನು ಸರ್? ಚಿತ್ರಾನ್ನ ತೋರಿಸಿದ್ದು ನೋಡಿ, ಒಂದು ಫ್ಯೂಯಲ್ ಉರಿತಾ ಇದ್ದಾಗ ಆ ಒಂದು ಪ್ಲೇಟ್ನ ಕೆಳಗಡೆ ಒಂದು ಮಸಿ ಸಂಗ್ರಹಣೆ ಆಗ್ತಾ ಇದೆ. ಇದಕ್ಕೆ ಬ್ಲ್ಯಾಕ್ ಲ್ಯಾಂಪ್ ಅಂತ ಕರಿತೀವಿ. ಇದಕ್ಕೆ ಯಾವುದೊಂದು ಎಣ್ಣೆಯನ್ನು ಬೆರೆಸ್ಕೊಂಡು ನಾವು ಕ್ಲೀನಾಗಿ ಹುಬ್ಬಿಗೋ ಅಲ್ಲಿಗೋ ಇಲ್ಲಿಗೋ ದಟ್ ಈಸ್ ಸೂಟ್ ಆಗೋ ಹಾಗೆ ಮಾಡ್ಕೊಳ್ತೀವಿ. ದಟ್ ಈಸ್ ಕಾಡಿಗೆ ಸೂಟ್ ಅಂತ ಕರಿತೀವಿ. ಎಲ್ಲ ಸಿನಾನಮಿಸ್ ಸ್ನೇಹಿತರೆ. ಸೂಟ್ ಅಂದ್ರೂ ಅದೇ, ಬ್ಲ್ಯಾಕ್ ಲ್ಯಾಂಪ್ ಅಂದ್ರೂ ಅದೇ. ನಿಮಗೆ ಗೊತ್ತಿರಲಿ ಅಂತ ಈ ವರ್ಡ್ಗಳನ್ನು ಹಾಕ್ಕೊಂಡಿದ್ದೀನಿ. ಹಾಗಾದ್ರೆ ಇದನ್ನು ಎಲ್ಲಿ ಬಳಸ್ತೀವಿ? ತುಂಬ ಇಂಪಾರ್ಟೆಂಟ್. ಇಂಕ್ ತಯಾರಿಕೆಯಲ್ಲಿ ಬಳಸ್ತೀವಿ, ಬೂಟ್ ಪಾಲಿಷ್ಗಳಲ್ಲಿ ಬಳಸ್ತೀವಿ. ಯೆಲ್ಲೋ ಕಲರಲ್ಲಿ ಹಾಕಿದ್ದೀನಿ. ಈ ಸ್ಲೈಡಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸ್ವಲ್ಪ ತಲೆನ ಅಲ್ಲಾಡಿಸಿ ಒಂದು ಸತಿ ನೋಡಿ. ದಟ್ ಈಸ್ ವಲ್ಕನೈಜೇಷನ್, ವಲ್ಕನೀಕರಣ. ಇದೇನು ಸರ್ ವಲ್ಕನೀಕರಣ ಅಂತ ಹೇಳಿ ಕೆಳಗಡೆ ಒಬ್ಬ ವಿಜ್ಞಾನಿ ಒಂದು ಸತಿ ಅವನನ್ನು ನಮಸ್ಕಾರ ಮಾಡಿ. ಯಾಕೆಂದರೆ ನೀವು ಕೆಲಸ ತೊಗೊಂಡು ಫಸ್ಟ್ ತೊಗೊಳ್ಳೋದೇ ಬೈಕ್, ಫಸ್ಟ್ ತೊಗೊಳ್ಳೋದೇ ಕಾರು, ಮತ್ತು ಚೆನ್ನಾಗಿ ದುಡ್ಡು ಬಂತು ಅಂದರೆ ವಿಮಾನ. ಈ ವಿಮಾನ ರನ್ವೇಲಿ ಹಾರಬೇಕಪ್ಪ ಅಂದರೆ ಆ ವಿಮಾನವನ್ನು ಹಾರಿಸ್ಲಿಕ್ಕೆ ಟೈರ್ ಬೇಕು ಸ್ನೇಹಿತರೆ. ಆ ವಿಮಾನ ಅದರ ವೆಯ್ಟು, ಅದರಲ್ಲಿರ್ತಕ್ಕಂಥ ಜನರ ವೆಯ್ಟನ್ನು ಎತ್ಕೊಂಡು ಆ ಟೈರ್ ರನ್ವೇಲಿ ಮೂವ್ ಆಗತ್ತೆ ಅಂದರೆ ಆ ಟೈರ್ ಎಷ್ಟು ಗಟ್ಟಿ ಇರಬೇಕಲ್ವಾ? ನಿಮ್ಮ ಹುಡುಗಿನ ಕೂರಿಸ್ಕೊಂಡು ಬೈಕಲ್ಲಿ ಹೋಗಬೇಕು ಅಂದರೆ ನಿಮ್ಮ ನಂಬಿಕೆ ಒಂದೇ ಒಂದು ಆ ಟೈರ್ನ ಮೇಲೆ ಸ್ನೇಹಿತರೆ. ಹಾಗಾದ್ರೆ ಈ ಟೈರ್ ಹೇಗೆ ರೆಡಿ ಮಾಡ್ತಾರೆ, ಈ ಟೈರ್ ಹೇಗೆ ರೆಡಿ ಆಯಿತು? ಒಂದು ಸತಿ ಈ ಚಾರ್ಲ್ಸ್ ಗುಡ್ಡಿಯರಿಗೆ ನಮಸ್ಕಾರ ಮಾಡಿ. ಈ ಟೈರ್ಗಳ ಮೇಲೆ ಗುಡ್ ಇಯರ್ ಅಂತ ಇರುತ್ತೆ, ನೋಡ್ಕೊಳ್ಳಿ. ಆ ಗುಡ್ ಇಯರ್ ಅಂದರೆ ಅದೇನು ಕಂಪ್ನಿ ಹೆಸರಲ್ಲ, ಈ ಒಬ್ಬ ಬ್ಯೂಟಿಫುಲ್ ವಿಜ್ಞಾನಿಯ ಹೆಸರು ಸ್ನೇಹಿತರೆ. ಈ ಚಾರ್ಲ್ಸ್ ಗುಡ್ಡಿಯರ್ ಅಂತಕ್ಕಂಥ ಏನು ವಿಜ್ಞಾನಿ ಇದೆ, ಏನು ಈ ರಬ್ಬರ್ ಮರಗಳಿದೆಯಲ್ವಾ, ಆ ರಬ್ಬರ್ ಮರಗಳಿಂದ ಹಾಲು ಬರುತ್ತೆ. ಆ ಹಾಲಿಗೆ ನಾವೇನಂತ ಕರಿತೀವಿ? ಲೆಟೆಕ್ಸ್. ಈ ಲೆಟೆಕ್ಸಿಂದ ರಬ್ಬರನ್ನು ತಯಾರಿಸ್ತಾರೆ. ಆ ರಬ್ಬರನ್ನು ಗಟ್ಟಿ ಮಾಡೋದು ಹೇಗೆ ಅನ್ನೋ ಪ್ರಯೋಗನ ಯಾರು ಮಾಡ್ತಾರೆ ಅಂದರೆ ಈ ಚಾರ್ಲ್ಸ್ ಗುಡ್ಡಿಯರ್ ಮಾಡ್ತಾನೆ ಸ್ನೇಹಿತರೆ. ಆ ಪ್ರಯೋಗವನ್ನು ಮಾಡ್ತಾ ಮಾಡ್ತಾ TB ಕಾಯಿಲೆ ಬರುತ್ತೆ, ಸಾವಿನ ದವಡೆಗೆ ಹೋಗ್ತಾನೆ. ಅಷ್ಟೆಲ್ಲ ಆದರೂ ಆ ಪ್ರಯೋಗದಲ್ಲಿ ಈ ಚಾರ್ಲ್ಸ್ ಗುಡ್ಡಿಯರ್ ಸಕ್ಸಸ್ ಆಗ್ತಾನೆ ಸ್ನೇಹಿತರೆ. ಹೇಗೆ ಅಂದರೆ ರಬ್ಬರ್ಗೆ ಗಂಧಕವನ್ನು ಹಾಕಿದ್ರೆ ಗಟ್ಟಿ ಆಗತ್ತೆ. ಅದು ಗಟ್ಟಿ ಆಯಿತು ಅಂದರೆ ಅದ್ರ ಮೇಲೆ ನಾವು ಏನು ಬೇಕಾದರೂ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂತ ಮೊಟ್ಟ ಮೊದಲು ಈ ರಬ್ಬರ್ಗೆ ಗಂಧಕವನ್ನು ಹಾಕಿ ಗಟ್ಟಿಯನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಕಂಡುಹಿಡಿದಂಥ ವಿಜ್ಞಾನಿ ದಟ್ ಈಸ್ ಚಾರ್ಲ್ಸ್ ಗುಡ್ಡಿಯರ್. ಈ ಚಾರ್ಲ್ಸ್ ಗುಡ್ಡಿಯರ್ ಕಂಡುಹಿಡಿದಂಥ ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ವಲ್ಕನೈಜೇಷನ್. ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ವಲ್ಕನೀಕರಣ ಕ್ರಿಯೆಯಲ್ಲಿ ರಬ್ಬರ್ಗೆ ಗಡಸನ್ನು ಮಾಡಲಿಕ್ಕೆ ಅದರಲ್ಲಿ ಬೆರೆಸ್ತಕ್ಕಂತಹ ಧಾತು ಯಾವುದು ಅಂತ ಕೇಳಿದ್ರೆ ಸಲ್ಫರ್, ದಟ್ ಈಸ್ ಗಂಧಕ. ಹಾಗಾದರೆ ಸಲ್ಫರನ್ನು ಹಾಕಿ ರಬ್ಬರ್ಗೆ ಬ್ಯೂಟಿಫುಲ್ ಆಗಿ ರಬ್ಬರನ್ನು ಗಡಸ್ ಮಾಡಿಕೊಂಡ್ರು, ಅದರಿಂದ ಟೈರ್ ಮಾಡಿಕೊಂಡ್ರು. ಪ್ರಾರಂಭದಲ್ಲಿ ಯಾವ ಟೈರನ್ನು ಮಾಡಿದರು ಅಂದರೆ ಡನ್ಲಪ್ ಟೈರನ್ನು ಮಾಡಿದ್ರು. ಅದು ಯಾವ ಕಲರ್ ಇತ್ತು ಅಂದರೆ ಬಿಳಿ ಕಲರ್ ಇತ್ತು ಸ್ನೇಹಿತರೆ. ಆದರೆ ಬಿಳಿ ಕಲರನ್ನು ಹೊಂದಿರತಕ್ಕಂಥ ಆ ಟೈರ್ನ ಬಾಳಿಕೆ ತುಂಬ ಕಡಿಮೆ ಇತ್ತು. ಆಮೇಲೆ ವಿಜ್ಞಾನಿಗಳಿಗೆ ಇದರ ಡ್ಯೂರಾಬಿಲಿಟಿ ಜಾಸ್ತಿ ಹೇಗೆ ಮಾಡೋದು ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಬಂತು. ಪ್ರಶ್ನೆ ಬಂದಾಗ ಬಂದಿದೆ ನಮ್ಮ ಕಾಡಿಗೆ. ಹಾಗಾದ್ರೆ ಈಗ ವಲ್ಕನೈಜೇಷನ್ ಮತ್ತೆ ಸ್ವಲ್ಪ ಎಲಾಬ್ರೇಟ್ ಆಯಿತು. ರಬ್ಬರ್ಗೆ ಗಂಧಕವನ್ನು ಹಾಕಿ ಗಡಸನ್ನಾಗಿ ಮಾಡಿ ಕಾಡಿಗೆಯನ್ನು ಹಾಕಿದ್ರೆ ಅದರ ಡ್ಯೂರಾಬಿಲಿಟಿ, ಅದರ ಬಾಳಿಕೆಯನ್ನು ಹೆಚ್ಚಿಸಬಹುದು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ರೀಡಿಫೈನ್ ಆಯಿತು. ಯಾವುದು? ವಲ್ಕನೈಜೇಷನ್. ಈಗ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ. ನಮ್ಮ ಟೈರ್ನ ಬಾಳಿಕೆಯನ್ನು ಹೆಚ್ಚಿಸಲು ಈ ಕೆಳಕಂಡ ಯಾವ ಧಾತು ಅಥವಾ ಕಾರ್ಬನ್ನ ಯಾವ ಬಹುರೂಪವನ್ನು ಬಳಸ್ತಾರಂತ ಕೇಳಿದ್ರೆ ಕಾಡಿಗೆ. ಸರ್ ಅದಕ್ಕೆ ಅಲ್ಲ ಸರ್, ಟೈರ್ಗಳೆಲ್ಲ ಕಪ್ಪಗೆ ಇದೆ. 100% ಕಪ್ಪಗಿದ್ದರೆ ಟೈರ್ ಬಾಳಿಕೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಟೈರ್ನ ಒಳಗಡೆ ಬ್ಯೂಟಿಫುಲ್ ಕಾಡಿಗೆ ಇರುತ್ತೆ. ಹಾಗಾದರೆ ಟೈರ್ನ ಬಾಳಿಕೆಯನ್ನು ಜಾಸ್ತಿ ಮಾಡಿದ್ದು ಕಾಡಿಗೆ, ಟೈರ್ನ ಗಡಸುತನವನ್ನು ಜಾಸ್ತಿ ಮಾಡಿದ್ದು ಸಲ್ಫರ್. ಈ ಪ್ರಕ್ರಿಯೆಯನ್ನು ಕಂಡುಹಿಡಿದಿದ್ದು ಚಾರ್ಲ್ಸ್ ಗುಡ್ಡಿಯರ್. ಎಲ್ರಿಗೂ ನಮಸ್ಕಾರ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವಲ್ಕನೀಕರಣ ಕ್ರಿಯೆ ಮೇಲೆ ಒಂದು ಬ್ಯೂಟಿಫುಲ್ ಆಗಿ ಪ್ರಶ್ನೆ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕಾರ್ಬನ್ನ ಅಸ್ಫಟಿಕ ರೂಪದ ಬಹುರೂಪ ಕೋಕ್ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸ್ನೇಹಿತರೆ. ಸೊ ಕೋಕ್ ಇದು ಕಾರ್ಬನ್ನ ಅಸ್ಫಟಿಕ ರೂಪದ ಬಹುರೂಪ. ಇವನೊಬ್ಬ ಗುಡ್ ಫೇಮಸ್ ಲಾಯರ್ ಇದ್ದಂಗೆ. ಸರ್ ಲಾಯರ್ ಸರ್ ಮುಂದೋಡೋಣ ಯಾಕೆ ಲಾಯರ್ ಅಂತ. ಇದು ಕಾರ್ಬನ್ನ ಶುದ್ಧ ರೂಪದ ಹೊಗೆ ಇಲ್ಲದೆ ಇರತಕ್ಕಂಥ ಕಾರ್ಬನ್ನ ಬಹುರೂಪ. ಸೊ ಸ್ನೇಹಿತರೆ, ಕಲ್ಲಿದ್ದಲನ್ನು ಶುಷ್ಕ ಅಸವನ ಕ್ರಿಯೆಗೆ ಒಳಪಡಿಸಿ ನಾವು ಈ ಕೋಕನ್ನು ತಯಾರಿಸ್ತೀವಿ. ಸರ್ ಕಾರ್ಬನ್ನ ಈ ಕೋಕ್ ಲಾಯರ್ ಅಂತ. ಲಾಯರ್ ಅಂದರೆ ಏನಿಲ್ಲ, ಇದು ಒಂದು ಉತ್ತಮ ಅಪಕರ್ಷಣಕಾರಿ. ಇಟ್ ಇಸ್ ಎ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಅಪಕರ್ಷಣಕಾರಿ ಅಂದರೆ ಏನು ನೋಡಿ, ಯಾವುದೇ ಒಂದು ವಸ್ತು ಇರಲಿ ಅದ್ರ ಜೊತೆಗೆ ಆಕ್ಸಿಜನ್ ಮಿಕ್ಸ್ ಆದಾಗ ಆ ವಸ್ತುವಿಂದ ಆಕ್ಸಿಜನನ್ನು ಡೈವರ್ಸ್ ಮಾಡಬೇಕಪ್ಪ, ಆಕ್ಸಿಜನ್ನ ಸಪ್ರೇಟ್ ಮಾಡಬೇಕಪ್ಪ ಅಂದರೆ ಏನು ಮಾಡಬೇಕು? ಕೋಕನ್ನು ಹಾಕಬೇಕು ಸ್ನೇಹಿತರೆ. ಈಗ ಹೆಮಾಟೈಟ್ ಕಬ್ಬಿಣದ ಅದಿರಿದೆ,
ಅದರ ಸೂತ್ರ Fe2O3. ನಮಗೆ Fe ಬೇಕು, ಕಬ್ಬಣ ಬೇಕು, ಆಕ್ಸಿಜನ್ ಬೇಕಾಗಿಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಕೋಕ್ನ ಮಿಕ್ಸ್ ಮಾಡ್ತೀವಿ. ಕೋಕ್ ಏನು ಮಾಡುತ್ತೆ, ಆ ಹೆಮಾಟೈಟಲ್ಲಿ ಇರತಕ್ಕಂಥ ಆಕ್ಸಿಜನ್ನ ಕಿತ್ತು ಬಿಡುತ್ತೆ, ನಮಗೆ ಕಬ್ಬಣ ಸಿಗತ್ತೆ. ಈ ಥರ ಒಂದು ಸಂಯುಕ್ತದಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಕೀಳ್ತಕ್ಕಂಥ ವಸ್ತುವನ್ನು ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಅಂಥ ಒಬ್ಬ ಬ್ಯೂಟಿಫುಲ್ ರೆಡ್ಯೂಸಿಂಗ್ ಏಜೆಂಟ್, ಆಮ್ಲಜನಕವನ್ನು ಸಪ್ರೇಟ್ ಮಾಡ್ತಕ್ಕಂಥ ಲಾಯರ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಕೋಕ್. ನೆಕ್ಸ್ಟ್, ಈ ಕೋಕನ್ನು ನಾವು ಸಿಂಥೆಟಿಕ್ ಗ್ಯಾಸಲ್ಲಿ ಬಳಸ್ತೀವಿ ಸ್ನೇಹಿತರೆ. ಏನಿಲ್ಲ, ಅತಿ ಹೆಚ್ಚು ಕಾಯಿಸಿರ್ತಕ್ಕಂಥ ಕೋಕ್ನ ಮೇಲೆ ಹಬೆಯನ್ನು ಹಾಯಿಸಿದಾಗ ನೋಡಿ, H2O + C, ಆ ಅತ್ಯಂತ ಹೆಚ್ಚಿನ ಕೆಂಪಿಗೆ ಕಾಯಿಸಿದ ಕೋಕ್ನ ಮೇಲೆ ಹಬೆಯನ್ನು ಹಾಯಿಸಿದಾಗ ಆ ಹಬೆ ಹೊಡೆದು ಹೈಡ್ರೋಜನ್ನೇ ಬೇರೆ ಆಗತ್ತೆ, ಕಾರ್ಬನ್ ಮೊನಾಕ್ಸೈಡೇ ಬೇರೆ ಆಗತ್ತೆ. ಈ ಕಾರ್ಬನ್ ಮೊನಾಕ್ಸೈಡ್ ಹೈಡ್ರೋಜನ್ದ ಮಿಶ್ರಣವನ್ನೇ ನಾವೇನಂತ ಕರಿತೀವಿ, ಜಲ ಅನಿಲ, ವಾಟರ್ ಗ್ಯಾಸ್ ಅಂತ ಕರಿತೀವಿ. ಈ ವಾಟರ್ ಗ್ಯಾಸನ್ನು ಕಾರ್ಖಾನೆಗಳಲ್ಲಿ ನಾವು ಇಂಧನವಾಗಿ ಬಳಸ್ತೀವಿ. ಎಕ್ಸಾಂಪಲ್, ನಮ್ಮನೇಲಿ ಅಡುಗೆ ಮಾಡಲಿಕ್ಕೆ LPGನ ಹೇಗೆ ಬಳಸ್ತೀವೋ ಹಾಗೆ ಕಾರ್ಖಾನೆಗಳಲ್ಲಿ ವಾಟರ್ ಗ್ಯಾಸನ್ನು ಇಂಧನವಾಗಿ ಬಳಸ್ತೀವಿ. ಮತ್ತು ವಾಟರ್ ಗ್ಯಾಸ್ ಅಂದರೆ ವಾಟರ್ಗೆ ಸಂಬಂಧಪಟ್ಟಿಲ್ಲ, ಇದು ಒಂದು ಇಂಧನ. ಈ ಕೋಕ್ನ ಮೇಲೆ ಹಬೆಯನ್ನು ಹಾಯಿಸಿ ಪಡಿತಕ್ಕಂತಹ ಇಂಧನ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಕಾರ್ಬನ್ನ ಬಹುರೂಪಗಳು, ಸ್ಫಟಿಕ, ಅಸ್ಫಟಿಕ, ಒಂದು ಬ್ಯೂಟಿಫುಲ್ ಫಿಲಮನ್ನು ಪ್ರಾರಂಭ ಮಾಡಿದ್ದೀನಿ. ಇದ್ರ ಮುಂದೆ ಇದೆಯಲ್ವಾ ಪಿಕ್ಚರ್ ಅಭಿ ಬಾಕಿ ಹೇ, ಏನು ಸೆಕೆಂಡ್ ಪಾರ್ಟ್ ಆಫ್ ಕಾರ್ಬನ್ ಲೈಫ್ ಸ್ಟೈಲ್. ಕಾರ್ಬನ್ ಅತಿ ಹೆಚ್ಚು ಧಾತುಗಳನ್ನು ಯಾಕೆ ಉತ್ಪತ್ತಿ ಮಾಡುತ್ತೆ, ಅದರ ವಿಶೇಷ ಗುಣ ಅಂದರೆ ಏನು, ಐಸೋಮರ್ಸ್ ಅಂದರೆ ಏನು, ಕೆಟನೇಷನ್ ಅಂದರೆ ಏನು, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದರೆ ಏನು, ಏನು ಕಲರ್ ಕೆಮಿಸ್ಟ್ರಿ ಅಂತ ಕರಿತೀವಿ ನಾವು ಹೈಡ್ರೋಕಾರ್ಬನ್ಸ್. ಸರ್ ಸೆಂಟ್ ಸಾರ್, ಲಿಫ್ಟಿಕ್ ಸಾರ್, ಪೌಡರ್ ಸಾರ್, ಪ್ಲಾಸ್ಟಿಕ್ ಸಾರ್, ಆಲ್ಕೋಹಾಲ್ ಸಾರ್, ಮೆಥನಾಲ್, ಎಥನಾಲ್, ಪ್ರೊಪನಾಲ್, ಆಲ್ಡಿಹೈಡ್, ಕೀಟೋನ್ಸ್, ಅಸಿಟಲಿನ್, ಬಾಬಾ ಒಂದು ಬ್ಯೂಟಿಫುಲ್ ಕೆಮಿಸ್ಟ್ರಿಯನ್ನು ಇದೇ ಕಾರ್ಬನ್ನ ಕಾಂಪೌಂಡ್ಸ್, ಕಾರ್ಬನ್ನ ಸಂಯುಕ್ತಗಳ ಬಗ್ಗೆ ಇದೇ ಸಾಧನಾ ಅಕಾಡೆಮಿಯಲ್ಲಿ ಬ್ಯೂಟಿಫುಲ್ಲಾಗಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಮತ್ತಷ್ಟು ನಿಮಗೆ ವಿವರ ಬೇಕು ಅಂದರೆ ಸಾಧನಾ ಶಂಕರ್ ಅಕಾಡೆಮಿಯ ವಿಡಿಯೋಗಳನ್ನು ಕೂಡ ನೋಡಿ ಒಂದು ಸ್ವಲ್ಪ ಎಂಜಾಯ್ ಮಾಡಿ. ಭಗವಂತ ನಿಮಗೂ ಚೆನ್ನಾಗಿ ಇಡಲಿ, ನಮಗೂ ಚೆನ್ನಾಗಿಡಲಿ. ಎಲ್ಲರೂ ಚೆನ್ನಾಗಿದ್ದರೆ ಖುಷಿಯಾಗಿ ಇರ್ಬೋದು, ಖುಷಿಯಾಗಿ ಲೈಫನ್ನು ಕಳೆಯೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.